ಈಗ ಸರ್ ಭಾರತದಲ್ಲಿರೋ ಚಿನ್ನ ಎಷ್ಟು ಅಂತ ನಾವೆಲ್ಲ ಭಾರತ ಶ್ರೀಮಂತನ ಈಗ ಯಾಕೆ ಅಂತ ಅಂದ್ರೆ ಬಹುಶಃ ಬೇರೆ ದೇಶಗಳಿಗೆ ಹೋಲಿಸ್ಕೊಂಡ್ರೆ ನಾವು ಭಾರತದಲ್ಲಿ ಚಿನ್ನವನ್ನ ಇನ್ವೆಸ್ಟ್ಮೆಂಟ್ ಪರ್ಪೋಸ್ಗಿಂತನೂ ಕೂಡ ಆಭರಣ ದೃಷ್ಟಿಯಲ್ಲಿ ನಾವು ಕೊಂಡು ಭಾಳ ಇಟ್ಕೊಂಡಿದ್ದಾರೆ. ಈಗ ಯಾರೋ ಒಬ್ಬ ಏನೋ ಇಲ್ಲ ಅಂದವನು ಕೂಡ ಒಂದು ಜುಮ್ಕಿನೋ ಮತ್ತೊಂದು ಏನೋ ಒಂದು ಅವ್ರ ಮೇಲೆ ಒಂದು 20-30 ಗ್ರಾಮ್ ಅಷ್ಟು ಚಿನ್ನ ಇದೆ. ಸೊ ಭಾರತದಲ್ಲಿರುವಂಥ ಚಿನ್ನ ಎಷ್ಟು ಹಾಗಾದ್ರೆ ಅಂತ? ಮಾಲ್ತೇಶ್ ಅವರೇ, ನೀವು ಎಷ್ಟು ಕ್ವಶನ್ಸ್ಗಳನ್ನು ಪ್ರಿಪೇರ್ ಮಾಡಿ ನೀವು ನನಗೆ ಕೇಳಿದ್ರಿ ಅಂದ್ರೆ ಇದಕ್ಕೆ ಆನ್ಸರ್ ಹುಡುಕಕ್ಕೆ ನಂಗೆ ಭಾರಿ ಟೈಮ್ ಆಗೋಗಿದೆ. ಆಮೇಲೆ ಡೇಟಾನು ಅಷ್ಟು ಕಲೆಕ್ಟ್ ಮಾಡಿದ್ದೀನಿ. ನೋಡಿ, 34,500 ಟನ್ ಚಿನ್ನ ಭಾರತ ದೇಶದಲ್ಲಿ ಇದೆ. 34,500 ಟನ್ಸ್. ಆಮೇಲೆ ನಿಮ್ಗೆ ಇನ್ನ ಸಿಂಪಲ್ ಮಾಡ್ತಿದ್ದೀನಿ, 1 ಟನ್ ಅಂದ್ರೆ 1000 ಕೆಜಿ. 1000 ಕೆಜಿ 1 ಟನ್. ಕ್ವಿಂಟಾಲ್ ಅಂದ್ರೆ 100 ಕೆಜಿ. ನಾನು ಹೇಳ್ತಿರೋದು 34,500 ಟನ್ ಅಷ್ಟು ಚಿನ್ನ ನಮ್ಮ ಭಾರತ ದೇಶದ ಹೌಸ್ ಹೋಲ್ಡ್ ಟೆಂಪಲ್ಸ್, ಜನಸಾಮಾನ್ಯರು ಮತ್ತೆ ಟೆಂಪಲ್ಸ್ ಮತ್ತೆ ಅದು ರಿಚ್ ಇರೋರು ಯಾರನ್ನ ಆಗಿರ್ಬೋದು, ಅಷ್ಟು ಚಿನ್ನ ಇದೆ. ಆದ್ರೆ ದೇಶದಲ್ಲಿ ಮೈನ್ ಆಗಿ ನಾವು ನೋಡೋದೇನು ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆತರ ಎಷ್ಟು ಚಿನ್ನ ಇದೆ. ನಾರ್ಮಲಿ ಸೆಂಟ್ರಲ್ ಗೌರ್ಮೆಂಟ್ ಏನ್ ಚಿನ್ನ ಇಟ್ಕೊಳಲ್ಲ. ಅಂದ್ರೆ ದೇಶದ ಸೆಂಟ್ರಲ್ ಬ್ಯಾಂಕ್ ಯಾವುದು ನಮಗೆ? ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಅವ್ರ ಹತ್ರ ಎಷ್ಟು ಚಿನ್ನ ಇದೆ ನೋಡಿ. ನಿಮ್ಮ ಪ್ರಶ್ನೆಗೆ 2 ಉತ್ತರ ಕೊಡ್ತಿದ್ದೀನಿ. ಭಾರತ ದೇಶದಲ್ಲಿ ಇರುವಂತಹ ಚಿನ್ನ ಎಲ್ಲರ ಜನರ ಹತ್ರ, ಅವರು ಸಾಹುಕಾರರಾಗ್ಲಿ, ಮುಖೇಶ್ ಅಂಬಾನಿ ಆಗ್ಲಿ, ಗೌತಮ್ ಅದಾನಿ ಆಗ್ಲಿ, ರುದ್ರಮೂರ್ತಿ ಆಗ್ಲಿ, ಮಾಲ್ತೇಶ್ ಆಗ್ಲಿ, ಎಲ್ಲರ ಹತ್ರ ಸೇರಿಸಿ ಒಟ್ಟಾರೆ ಹತ್ತತ್ರ 34,500 ಟನ್ ಚಿನ್ನ ಇದೆ. ಇದನ್ನ ನೀವು ಇವತ್ತಿನ ಚಿನ್ನದ ಬೆಲೆಗೆ ಕನ್ವರ್ಟ್ ಮಾಡಿದ್ರೆ ಎಷ್ಟಾಗತ್ತೆ ಅಂತ ನೀವು ನೋಡಿದ್ರೆ $5.7 ಟ್ರಿಲಿಯನ್ ಡಾಲರ್ಗಳಾಗತ್ತೆ. $5.7 ಟ್ರಿಲಿಯನ್ ಡಾಲರ್. ಅಲ್ಲ, ನೀವು ಯೋಚನೆ ಮಾಡಬೇಡಿ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಭಾರತ ದೇಶದ GDP ಎಷ್ಟು ಅಂತ ನೀವು ನೋಡಿದ್ರೆ $4.5 ಟ್ರಿಲಿಯನ್ ಇದೆ. ಅಂದ್ರೆ ಭಾರತ ದೇಶದ GDP-ಗೂ ಜಾಸ್ತಿ ಚಿನ್ನದ ವ್ಯಾಲ್ಯೂ ಇದೆ. ಷೇರು ಮಾರುಕಟ್ಟೆ 24 ವರ್ಷದಿಂದ ಶೇರ್ ಮಾರ್ಕೆಟ್ ನೋಡ್ತೀನಿ. ಶೇರ್ ಮಾರುಕಟ್ಟೆಯಲ್ಲಿ ಟೋಟಲ್ ಮನಿ ಇವತ್ತು ಎಷ್ಟಿದೆ ಅಂತ ನೀವು ನೋಡಿದ್ರೆ $5 ಟ್ರಿಲಿಯನ್ ಇದೆ. ಟ್ರಿಲಿಯನ್ ಅಂದ್ರೆ 1 ಲಕ್ಷ, 1 ಲಕ್ಷ ಕೋಟಿ. 1 ಟ್ರಿಲಿಯನ್ ಅಂದ್ರೆ 5 ಟ್ರಿಲಿಯನ್ ಡಾಲರ್ಗಳು ಇವತ್ತು ಭಾರತ ದೇಶದ ಶೇರ್ ಮಾರ್ಕೆಟ್ ವ್ಯಾಲ್ಯೂ ಟೋಟಲ್. ಅದಕ್ಕೂ ಜಾಸ್ತಿ ಯಾವುದು ಅಂದ್ರೆ ಚಿನ್ನ ಇರೋದು $5.7 ಟ್ರಿಲಿಯನ್ ಅಂದ್ರೆ ಹೌಸ್ ಹೋಲ್ಡ್ ಚಿನ್ನ. RBI ಹತ್ರ ಎಷ್ಟಿದೆ ಅಂತ ತಾವು ನೋಡಿದ್ರೆ 880 ಟನ್ಗಳ ಚಿನ್ನ ಇದೆ. ಕಡಿಮೆ ಅಂದ್ರೆ 1000 ಟನ್ಗೂ ಕಡಿಮೆ ಇದೆ. ನಾನು ಹೇಳಿದ್ದು 34,000 ಟನ್ನು ಜನರ ಹತ್ರ ಇದೆ. RBI ಹತ್ರ ಎಷ್ಟಿದೆ? ರೀಸೆಂಟ್ ಅಂಶ ತಾವು ನೋಡೋದಾಯ್ತು ಅಂದ್ರೆ ಡೇಟಾ ಅಂಕಿ ಅಂಶ ನೋಡಿದ್ರೆ 880 ಟನ್ ಇದೆ. ಇದು RBI ಹತ್ರ ಇರೋದು. ಭಾರತ ದೇಶದ ಸರ್ಕಾರ ಅಥವಾ RBI ಹತ್ರ ಇರೋದು ಇಷ್ಟು. ಆಮೇಲೆ ಅಮೆರಿಕ ದೇಶದಲ್ಲಿ ಎಷ್ಟಿದೆ ಅಂದ್ರೆ ಹತ್ತತ್ರ 8,200 ಟನ್ ಇದೆ. ಇದು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಕರೆಕ್ಟ್ ಆಗಿ ಹೇಳಿದ್ರಿ ಮಾಲ್ತೇಶ್ ಅವರೇ, 8,200 ಟನ್ನು ಅಮೆರಿಕ ದೇಶದಲ್ಲಿದ್ರೆ ನಮ್ಮ ಹತ್ರ ಇರೋದು 880 ಟನ್ ಅಂದ್ರೆ 900 ಟನ್ ಅನ್ಕೊಳ್ಳಿ. ಆದ್ರೆ ನಮ್ಮ ಹೌಸ್ ಹೋಲ್ಡ್ ಹತ್ರ ಏನಿದೆ ಚಿನ್ನ ಅಲ್ವಾ, ಅದು ಇಡೀ ಅಮೆರಿಕ ಹೌಸ್ ಹೋಲ್ಡ್ ಹತ್ರ ನೀವು ಲೆಕ್ಕ ಹಾಕಿದ್ರೆ ಬರಲ್ಲ. ಆಮೇಲೆ ಟೋಟಲ್ ಆಗಿ ಈ ಚಿನ್ನ ಇರೋದ್ರಿಂದ ನಾನು ಇವತ್ತು ಹೇಳ್ತೀನಿ, ನಮ್ಮ ಹೌಸ್ ಹೋಲ್ಡ್, ನಮ್ಮ ವುಮೆನ್, ನಿಮ್ಮ ತಾಯಿ, ಹೆಂಡತಿ, ಅಕ್ಕ, ತಂಗಿ, ಇವ್ರು ಎಲ್ಲರೂ ಕೂಡ ಎಸ್ಪೆಷಲಿ ರೂರಲ್ ಏರಿಯಾಲೂ ಕೂಡ ಅವ್ರಿಗೆ ಫಿನಾನ್ಷಿಯಲ್ ಲಿಟ್ರಸಿ ಕಡಿಮೆ ಇರುತ್ತೆ. ಅವ್ರಿಗೆ ಏನೇ ದುಡ್ಡು ಕೊಟ್ರು ಬರೀ ಚಿನ್ನ ಬೆಳ್ಳಿ ಖರೀದಿ ಮಾಡಿ 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 ದೇ ಹ್ಯಾವ್ ಬಿಕಮ್ ದ ಬೆಸ್ಟ್ ಫಂಡ್ ಮ್ಯಾನೇಜರ್. ಸೊ ನಾವು CA ಓದ್ಬಿಟ್ಟಿದೀನಿ, ನನಗೆ ಇಷ್ಟೊಂದು ನಾಲೆಡ್ಜ್ ಇದೆ ಅಂದ್ರೂ ನಮ್ಮನ್ನು ಬೀಟ್ ಮಾಡಿದ್ ಯಾರು ಅಂದ್ರೆ ನಮ್ಮ ಹೌಸ್ ಹೋಲ್ಡ್. ಖುಷಿ ಏನು ಅಂದ್ರೆ ನಮ್ಮ ತಾಯಿ, ನಮ್ಮ ತಂಗಿ ಮತ್ತೆ ನನ್ನ ಹೆಂಡತಿ, ನಮ್ಮ ಅಕ್ಕ ಬೀಟ್ ಮಾಡಿದ್ರು ಅಂದ್ರೆ ಖುಷಿನೇ. ಅದ್ರ ಒಂದ್ ನಾವೇನ್ ತಿಳ್ಕೋಬೇಕು, ಲಾಸ್ಟ್ 100 ವರ್ಷದ ಇತಿಹಾಸದಲ್ಲಿ ಗೋಲ್ಡ್ ಏನ್ ರಿಟರ್ನ್ ಕೊಡ್ತು, ಸಿಲ್ವರ್ ಏನ್ ರಿಟರ್ನ್ ಕೊಡ್ತು, ಸೆನ್ಸೆಕ್ಸ್ ಏನ್ ರಿಟರ್ನ್ ಕೊಡ್ತು ತಗೊಳ್ಳಿ. ನನ್ನ ಹತ್ರ ಇದರ ಅಂಕಿ ಅಂಶಗಳನ್ನ ನಿಮಗೆ ಈಸಿಯಾಗಿ ಎಲ್ಲರಿಗೂ ಅರ್ಥ ಆಗೋ ತರ ಹೇಳ್ತೀನಿ. 1986 ಅವಾಗ ಸೆನ್ಸೆಕ್ಸ್ ಶುರು ಆಗಿದ್ದು 1986. ಅವಾಗ 100 ಇತ್ತು ಸೆನ್ಸೆಕ್ಸ್, 100 ಪಾಯಿಂಟ್ಸ್ ಇತ್ತು ಸೆನ್ಸೆಕ್ಸ್. ಇವತ್ತು ಸೆನ್ಸೆಕ್ಸ್ 82,000 ದಾಟಿದೆ. ಅಂದ್ರೆ 100 ಇದ್ದ ಸೆನ್ಸೆಕ್ಸ್ 82,000 ದಾಟಿದೆ. ಇದು ಯಾವಾಗ ಅಂದ್ರೆ 1986ರಲ್ಲಿ 100 ಇತ್ತು, ಇವಾಗ 82,000 ದಾಟಿದೆ. ಡಿವಿಡೆಂಟ್ ಅನ್ನ ನಾನು ಲೆಕ್ಕಾನೇ ಆಗ್ತಿಲ್ಲ. ಶೇರ್ಸ್ ಗಳಲ್ಲಿ ನಿಮಗೆ ಡಿವಿಡೆಂಟ್ ಬರುತ್ತೆ, ಅದು ಬಿಟ್ಬಿಡಿ. ಗೋಲ್ಡ್ ಎಷ್ಟಿತ್ತು 1996 ಅಲ್ಲಿ ಅಂತ ನಿಮಗೆ ಹೇಳ್ತೀನಿ. ಹಾಗೂ ಸಿಲ್ವರ್ ಎಷ್ಟಿತ್ತು ಅನ್ನೋದು ಕೂಡ ಹೇಳ್ತೀನಿ. ಗೋಲ್ಡ್ 24 ಕ್ಯಾರೆಟ್ ಚಿನ್ನ 2,150 ರೂಪಾಯಿ ಇತ್ತು.
2150 ಇತ್ತು. ನನಗೆ ತಿಳಿದಂಗೆ ಇದು 10 ಗ್ರಾಮ್ಸ್ ಗೋಲ್ಡ್, 1 ಗ್ರಾಮ್ ಅಲ್ಲ, 10 ಗ್ರಾಮ್ ಗೋಲ್ಡು, 24 ಕ್ಯಾರೆಟ್ ಗೋಲ್ಡು 2150 ರೂಪಾಯಿ ಇತ್ತು. ಈಗ ಎಷ್ಟಿದೆ 10 ಗ್ರಾಮ್ ಗೋಲ್ಡ್ ಅಂತ ತಾವು ನೋಡೋದಾದ್ರೆ ಹತ್ತತ್ರ 1,54,500 ಇದೆ. 1,55,000 ಅಂತಾನೆ ಇಟ್ಕೊಳ್ಳಿ. ಬೆಳ್ಳಿ ಎಷ್ಟಿತ್ತು ಅಂತ ನೀವು ನೋಡೋದಾದ್ರೆ 4,000 ರೂಪಾಯಿ ಇತ್ತು ಕೆಜಿಗೆ. ಯಾವಾಗ 1986ರಲ್ಲಿ 4,000 ರೂಪಾಯಿ ಇತ್ತು ಬೆಳ್ಳಿ. ಈಗ ಎಷ್ಟಾಯ್ತು ಬೆಳ್ಳಿ ಅಂದ್ರೆ 3,25,000 ಆಗಿದೆ. ಇದೆಲ್ಲ ಸಿಂಪ್ಲಿಫೈಡ್ ಮಾಡಿ ನಿಮ್ಗೆ ಹೇಳ್ತಿದ್ದೀನಿ. ಪರ್ಸೆಂಟೇಜ್ ಅಲ್ಲಿ ನೀವು ನೋಡೋದಾದ್ರೆ ಗೋಲ್ಡ್ ಹತ್ತತ್ರ 7,000% ರಿಟರ್ನ್ ಅನ್ನ 1986 ಇಂದ ಇವಾಗವರೆಗೂ ಕೊಟ್ಟಿದೆ. ಎಷ್ಟು? 7,000% ರಿಟರ್ನ್. ಸಿಲ್ವರ್ 1986 ಇಂದ ಇವಾಗವರೆಗೂ ಎಷ್ಟು ರಿಟರ್ನ್ ಕೊಟ್ಟಿದೆ ಅಂದ್ರೆ 8,000% ರಿಟರ್ನ್ ಕೊಟ್ಟಿದೆ. ಅಂದ್ರೆ ಗೋಲ್ಡ್ಗೂ ಸಿಲ್ವರ್ಗೆ ಅಷ್ಟೇನು ವ್ಯತ್ಯಾಸ ಇಲ್ಲ. ಸೆನ್ಸೆಕ್ಸ್ ಎಷ್ಟು ರಿಟರ್ನ್ ಕೊಡ್ತು ಶೇರ್ ಮಾರ್ಕೆಟ್ ಅಂದ್ರೆ 100 ಇದ್ದಿದ್ದು 82,000 ಆಯ್ತು ಅಂದ್ರೆ 82,000% ರಿಟರ್ನ್ ಕೊಡ್ತು. ಅಂದ್ರೆ ನೀವೇ ಹೇಳ್ತಿದ್ದೀರಾ ಬೆಳ್ಳಿ ಕೊಟ್ಟಿರೋದು 8,000%, ಸೆನ್ಸೆಕ್ಸ್ ಕೊಟ್ಟಿರೋದು 82,000%. ಅಂದ್ರೆ ಬೆಳ್ಳಿಯ 10 ಪಟ್ಟು ರಿಟರ್ನ್ ಅನ್ನ ಕೊಟ್ಟಿರೋದು ಯಾವುದು ಅಂದ್ರೆ ಶೇರ್ ಮಾರ್ಕೆಟ್. ಬಟ್ ಆಯ್ದ ಶೇರ್ಗಳು ಅಂತ ನಾವಲ್ಲಿ ಲೆಕ್ಕ ಇಟ್ಕೊಬಹುದು. ಇಲ್ಲಿ ಏನಾಗಿದೆ, ಎಂತ ಒಳ್ಳೆ ಪ್ರಶ್ನೆ ತಿರ್ಗಾ ಮಾಲ್ತೇಶ್ ಅವರೇ, ಲೈವ್ ಅಲ್ಲಿ ಕೇಳ್ತೀರಾ ನೀವು ನನಗೆ. ಸೆನ್ಸೆಕ್ಸ್ ಬಂದು ಇಡೀ ಷೇರು ಮಾರ್ಕೆಟಿನ 30 ಆಯ್ದ ಕಂಪನಿಗಳು. ನೀವೇನೂ ರಿಸರ್ಚ್ ಮಾಡಬೇಡಿ. ರುದ್ರಮೂರ್ತಿ ರಿಸರ್ಚ್ ಮಾಡಿದ್ರು, ಅವ್ರು MRF ಶೇರ್ ತಗೊಂಡ್ರು, ಇನ್ಫೋಸಿಸ್ ಶೇರ್ ತಗೊಂಡ್ರು ಅಂದ್ರೆ 82,000% ಆಗ್ತಿರ್ಲಿಲ್ಲ, ಇನ್ನ ಜಾಸ್ತಿ ಆಗೋದು. ಅದೇ ನೀವೇನ ಸತ್ಯಂ ಕಂಪ್ನಿ ತಗೊಂಡಿದ್ರೆ 0 ಆಗ್ಬಿಟ್ಟಿರೋದು, ಕಿಂಗ್ ಫಿಶರ್ ಏರ್ಲೈನ್ ತಗೊಂಡಿದ್ರು 0 ಆಗ್ಬಿಟ್ಟಿರೋದು. ಸೊ ನಾನೇನು ಹೇಳ್ತಿದ್ದೀನಿ, ಕಿಂಗ್ ಫಿಶರ್ ಏರ್ಲೈನ್ ಸತ್ಯಂ ಎಲ್ಲ ಹಾಕಿದಿದ್ರೆ ಲಾಸು. ಅದೇ ನೀವು ಇನ್ಫೋಸಿಸ್ಸು MRF ವಿಪ್ರೋ ಹಾಕಿದಿದ್ರೆ ಜಾಸ್ತಿ ಲಾಭ. ಎಲ್ಲ ಬಿಟ್ಬಿಡೋಣ. ಸೆನ್ಸೆಕ್ಸ್ ಯಾಕೆ ತಗೊಂತಿದೀವಿ ಅಂದ್ರೆ ಅದು ಆವರೇಜ್ ಬ್ಯಾರೋಮೀಟರ್. ನಾವ್ ಯಾವುದು ಶೇರ್ ಅನಾಲಿಸಿಸ್ ಮಾಡಲ್ಲ. ಬ್ಲೈಂಡ್ ಆಗಿ ಗೋಲ್ಡ್ ETF, ಸಿಲ್ವರ್ ETF ಹೇಗ್ ಬರುತ್ತೋ ನಿಫ್ಟಿ ETF ಬರುತ್ತೆ. ಸುಮ್ನೆ ನೀವು ನಿಫ್ಟಿ ಸೆನ್ಸೆಕ್ಸ್ ಅಲ್ಲಿ ಸುಮ್ನೆ ಹೂಡಿಕೆ ಮಾಡಿದ್ರೆ, ನಾನು ನಿಫ್ಟಿ ಯಾಕೆ ತಗೊಂತಿಲ್ಲ ಅಂದ್ರೆ 1986 ಅಲ್ಲಿ ನಿಫ್ಟಿ ಇರ್ಲಿಲ್ಲ. ಸೊ 1986 ಅಲ್ಲಿ ಸೆನ್ಸೆಕ್ಸ್ ಇತ್ತು, 100 ಅಂಕ ಇತ್ತು. 100 ಅಂಕ ಸೆನ್ಸೆಕ್ಸ್ ಡಿವಿಡೆಂಟ್ ಇಲ್ದೆ 82,000 ಹೋಯ್ತು. ಎಷ್ಟು ರಿಟರ್ನ್ ಆಯ್ತು ಅಂದ್ರೆ 100 ಇದ್ದಿದ್ದು 82,000 ಅಂದ್ರೆ 82,000% ರಿಟರ್ನ್. ಅದೇ ಸಿಲ್ವರ್ ಕೆಜಿಗಿದ್ದಿದ್ದು 4,000 1986 ಅಲ್ಲಿ. ಈಗ ಇಷ್ಟೆಲ್ಲ ಲಾಸ್ಟ್ ವರ್ಷ 150% ಏರಿಕೆ ಎಲ್ಲ ಆದ್ಮೇಲೆ ಲಾಸ್ಟ್ ವರ್ಷ ಸೆನ್ಸೆಕ್ಸ್ ನಿಫ್ಟಿ ನಿಮಗೆ ರಿಟರ್ನ್ಸ್ ಗಳು ಜಾಸ್ತಿ ಪರ್ಫಾರ್ಮೇ ಮಾಡಿಲ್ಲ. ಅದೆಲ್ಲ ನೋಡಿದ್ರು ಕೂಡ 82,000% ರಿಟರ್ನ್ ಎಲ್ಲಿದೆ, 8,000% ರಿಟರ್ನ್ ಎಲ್ಲಿದೆ. 8,000% ರಿಟರ್ನ್ ಸಿಲ್ವರ್ ಕೊಟ್ಟಿದೆ, 7,000% ರಿಟರ್ನ್ ಗೋಲ್ಡ್ ಕೊಟ್ಟಿದೆ. ಸೊ ನಾನೇನು ಹೇಳ್ತಿದ್ದೀನಿ, ಹೈಯೆಸ್ಟ್ ರಿಟರ್ನು ಸೆನ್ಸೆಕ್ಸ್ ಬಂದ್ಬಿಡ್ತು, ಶೇರ್ ಮಾರ್ಕೆಟ್ ಬಂದ್ಬಿಡ್ತು, ಅಲ್ಲಿ ಹಾಕ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಮ ಹತ್ರ 100 ರೂಪಾಯಿ ಇದೆಯಾ, ಒಂದು 10 ರೂಪಾಯಿಯನ್ನ ಚಿನ್ನ ಬೆಳ್ಳಿಗೆ ಹಾಕಿ, ಇನ್ನೊಂದು 20 ರೂಪಾಯಿಯನ್ನ ರಿಯಲ್ ಎಸ್ಟೇಟ್ಗೆ ಹಾಕಿ, ಇನ್ನೊಂದು 20 ರೂಪಾಯಿಯನ್ನ ಶೇರ್ ಮಾರ್ಕೆಟ್ಗೆ ಹಾಕಿ, ಇನ್ನೊಂದು 10 ರೂಪಾಯಿ ಮ್ಯೂಚುವಲ್ ಫಂಡ್ಗೆ ಹಾಕಿ, ಇನ್ನೊಂದು 10 ರೂಪಾಯಿ ಬ್ಯಾಂಕ್ ಡೆಪಾಸಿಟ್ಗಳಲ್ಲಿ ಇಟ್ಕೊಳ್ಳಿ, ಎಮರ್ಜೆನ್ಸಿಗೆ ಬೇಕಾಗತ್ತೆ ಏನಕ್ಕನ ಅಂದರೆ ಮಾಡಿ. ಈ ಥರ ವಿಂಗಡಣೆ ಮಾಡಿ ಹೂಡಿಕೆ ಮಾಡಬೇಕು. ಜನ ಎಲ್ಲಿ ತಪ್ಪು ಮಾಡ್ತಾರೆ, ಲಾಸ್ಟ್ ವರ್ಷ 150% ರಿಟರ್ನ್ ಬಂದ್ಬಿಡ್ತು, ಸೊ ನಾನು ಇವಾಗ ಸಾಲ ಮಾಡ್ತೀನಿ, ಎಲ್ಲ ಮಾರಾಟ ಮಾಡ್ಬಿಟ್ಟು ಎಲ್ಲ ದುಡ್ಡನ್ನು ಗೋಲ್ಡ್ ಸಿಲ್ವರ್ಗೆ ಹಾಕ್ಬಿಡ್ತೀನಿ. ನಿಮ್ಗೇನು ಅರ್ಥ ಆಗ್ತಿಲ್ಲ. 80,000 ಬೆಳ್ಳಿ ಇದ್ದಾಗ ನೀವು ಕೊಂಡ್ಕೊಂಡಾಗ ಜಾಗ ಮೇಲೋಗೋದಕ್ಕೆ ಜಾಸ್ತಿ ಇತ್ತು, ಬೇಸು ಕಡಿಮೆ ಇತ್ತು. ಈಗ 80,000 ಇರೋದು 3.5 ಲಕ್ಷ ಆಗೋಯ್ತು. 80,000 ಇಂದ 3.5 ಲಕ್ಷ ಅಂದ್ರೆ 400% ರಿಟರ್ನ್. ಈಗ 3.5 ಲಕ್ಷದಿಂದ 400% ರಿಟರ್ನ್ ಬರಬೇಕು ಅಂದ್ರೆ ಬೆಳ್ಳಿ 13 ಲಕ್ಷಕ್ಕೆ ಹೋಗ್ಬೇಕು ಕೆಜಿಗೆ. ಸೊ ಇದು ಏನಾಗ್ತಾ ಇದೆ, ಈಗ 100 ಇದ್ದಿದ್ದು ಸೆನ್ಸೆಕ್ಸ್ 1000 ಆದ್ರೆ 10 ಪಟ್ಟು ಆಗ್ಬಿಡುತ್ತೆ. ಅದೇ 1000 ಸೆನ್ಸೆಕ್ಸ್ 10 ಪಟ್ಟು ಆಗೋದಕ್ಕೆ 10,000 ಆಗಬೇಕು. ಸೊ ಬೇಸ್ ಎಫೆಕ್ಟ್ ಅಂತ ನಾವು ಇದನ್ನ ಕರಿತೀವಿ. ಸೊ 3,25,000 ಸಿಲ್ವರ್ ಆಗೋಗಿದೆ. ಇಲ್ಲಿಂದ ನೀವು ಡಬಲ್ ಆಗ್ಬೇಕಂದ್ರೂ 6.5 ಲಕ್ಷ ಆಗ್ಬೇಕು. ಸೊ ಯಾವಾಗ್ಲೂ ಹೂಡಿಕೆ ಮಾಡುವಾಗ ಒಂದು ಸಿಂಪಲ್ ರೂಲ್ ಇದೆ. ಇದನ್ನ ನಾವು ಅಸೆಟ್ ಅಲೋಕೇಶನ್ ಅಂತ ಸಿಂಪಲ್ ಆಗಿ ಹೇಳ್ತೀವಿ. ನೀವು ಎಲ್ಲಿ ಇವತ್ತು ಹೂಡಿಕೆ ಮಾಡಬೇಕು ಅಂದ್ರೆ ನೆಕ್ಸ್ಟ್ 5 ವರ್ಷಕ್ಕೆ, ನೆಕ್ಸ್ಟ್ 10 ವರ್ಷಕ್ಕೆ ಇವತ್ತು ಎಲ್ಲಿ ಹೂಡಿಕೆ ಮಾಡಬೇಕು ಅಂದ್ರೆ ಯಾವ ಅಸೆಟ್ ಕ್ಲಾಸ್ ಪರ್ಫಾರ್ಮ್ ಮಾಡಿಲ್ವೋ, ಮುಂದಕ್ಕೆ ಮಾಡುವ ಸಾಧ್ಯತೆ ಜಾಸ್ತಿ ಇದೆಯೋ ಅಲ್ಲಿ ಮಾಡಬೇಕು. ಆಲ್ರೆಡಿ ಇಷ್ಟೊಂದು ರಿಟರ್ನ್ಗಳನ್ನ ಕೊಟ್ಟಿರೋದಕ್ಕೆ ಹೂಡಿಕೆ ದೃಷ್ಟಿಯಿಂದ ಮಾಡಬೇಡಿ. ನಾನು ಕೂಡ ಈ ರೇಟ್ಸ್ ಅಲ್ಲೂ ಚಿನ್ನ ಬೆಳ್ಳಿ ಬಳಕೆ ದೃಷ್ಟಿಯಿಂದ ಕೊಂಡ್ಕೊಂತಿದ್ದೀನಿ. ಹಬ್ಬ ಬಂತು, ನ್ಯೂ ಇಯರ್ ಬಂತು, ಬರ್ತ್ಡೇ ಬಂತು, ಅಕ್ಷಯ ತೃತೀಯ ಬಂತು ಅಂದ್ರೆ ನಮ್ಮ ತಾಯಿಗೆ ಶೇರ್ಸ್ ಕೊಡ್ತೀನಿ ಅಂದ್ರೆ ಬೇಡ ಅಂತಾರೆ. ನನಗೇನಿದ್ರು ಗೋಲ್ಡೇ ಬೇಕು, ನನ್ ಗೋಲ್ಡ್ ನೆಕ್ಲೆಸ್ ಕೊಡ್ಸು, ಬ್ಯಾಂಗಲ್ ಕೊಡ್ಸು ಅಂತ ತಾಯಿನೂ ಹೇಳೋದು, ಹೆಂಡ್ತಿನೂ ಹೇಳೋದು.
ಅದು ಬಳಕೆ ದೃಷ್ಟಿ. Correct. ಹೂಡಿಕೆ ದೃಷ್ಟಿಯಿಂದ ಒಂದು 10% ಹಾಕಿ 100 ರೂಪಾಯಲ್ಲೇ. ಈ ಲೆವೆಲ್ಸ್ಗಳಲ್ಲಿ ಜನ ಏನು ಮಾಡ್ತಿದ್ದಾರೆ, ಸಾಲ ಮಾಡಿ ಚಿನ್ನ ಕೊಂಡ್ಕೋ, ಸಾಲ ಮಾಡಿ ಬೆಳ್ಳಿ ಕೊಂಡ್ಕೋ, ಈಗ 3,25,000 ಇದೆ, 10 ಲಕ್ಷ ಆಗ್ಬಿಡುತ್ತೆ. ಆಮೇಲೆ ಈ ಆನ್ಲೈನ್ ಯೂಟ್ಯೂಬ್ಗಳಲ್ಲಿ ಎಲ್ಲರೂ ಬ್ಲೇಸರ್ ಟೈ ಹಾಕೊಂಡು ಒಂದು ಅನಾಲಿಸಿಸ್ ಮಾಡಿಬಿಡ್ತಾರೆ. ನಾನು ಇದೆಲ್ಲ ನೋಡೇನೆ ಬ್ಲೇಸರ್ ಟೈ ಹಾಕೋದು ನಿಲ್ಲಿಸ್ಬಿಟ್ಟಿದ್ದೀನಿ. ಯಾಕಂದ್ರೆ ಇವತ್ತು ನಮ್ಮ ನಾಲೆಡ್ಜ್, ಇವತ್ತು ಮಾಲ್ತೇಶ್ ಅವರ ನಾಲೆಡ್ಜು ಪ್ರಶ್ನೆಗಳು, ರುದ್ರಮೂರ್ತಿಯ ನಾಲೆಡ್ಜ್ ಪ್ರಶ್ನೆಗಳು ಕಾಮನ್ ಮನ್ಗೆ ರೀಚ್ ಆದ್ರೆ ಸಾಕು. ಸೊ ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಈ ಯೂಟ್ಯೂಬ್ ಮತ್ತೆ ಈ ಸೋಷಿಯಲ್ ಮೀಡಿಯಾನ ಎಫೆಕ್ಟ್ ಎಷ್ಟಿದೆ ಅಂದ್ರೆ, ಒಂದ್ ಕಡೆ ಇಂತಹ ಒಳ್ಳೆ ಕಾರ್ಯಕ್ರಮಗಳು ಜನಕ್ಕೆ ಬಂದರೂ ಕೂಡ ಮತ್ತೊಂದ್ ಕಡೆ ನೆಗೆಟಿವಿಟಿನೂ ಇದ್ದೇ ಇದೆ. ಸೊ ಹಾಗಾಗಿ ಈ ಲೆವೆಲ್ಸ್ ಅಲ್ಲಿ ಹೂಡಿಕೆ ಮಾಡ್ಬಿಟ್ಟು ಸಾಲ ಮಾಡಿ ಅದಕ್ಕೆ ಬಡ್ಡಿನೂ ಕಟ್ಟಿ ಸಾಲಕ್ಕೆ ನಾನು ಚಿನ್ನ ಬೆಳ್ಳಿಯಲ್ಲಿ ಡಬಲ್ ಮಾಡ್ಕೋಬಿಡ್ತೀನಿ, ಈ ತರ ಮಾಡೋದು ಒಳ್ಳೇದಲ್ಲ. ಸೊ ಇದು ಹೇಗಂದ್ರೆ, ಒಂದು 3 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ ಮೂವಿ 30 ಕೋಟಿ ಮಾಡಿದ್ರೆ ಇಟ್ಸ್ ಅ ಬೆಟರ್ ರಿಟರ್ನ್ ದ್ಯಾನ್ 200 crores ಮಾಡಿರೋ ಮೂವಿ 100 crore ಬಜೆಟ್ ಅಲ್ಲಿ ಇರೋ ಮೂವಿ. ಎಕ್ಸಲೆಂಟ್. ಯಾಕಂದ್ರೆ ಪರ್ಸೆಂಟೇಜ್ ರಿಟರ್ನ್ಸ್ ಅನ್ನು ಕೂಡ ನಾವು ನೋಡಬೇಕಾಗುತ್ತೆ, ಬೇಸ್ ಎಫೆಕ್ಟ್ ನೋಡಬೇಕಾಗುತ್ತೆ. ನೀವು ಇನ್ನೊಂದು ಹೇಳಿದ್ರಿ ಸ್ವಲ್ಪ ಈ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಮೇಲೆ ಈಗ ಇನ್ವೆಸ್ಟ್ ಮಾಡಿದ್ರೆ, ಕಾಪರ್, ವಾಟ್ ಅಬೌಟ್ ಕಾಪರ್? ಈಗ ಕರೆಕ್ಟ್ ಕಾಪರ್ ಅಗೇನ್ ನೀವು ಹೇಳ್ದಂಗೆ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಹಳ ಫ್ಯಾನ್ಸಿ ಆಗಿದೆ. ತುಂಬಾ ಒಳ್ಳೆ ಪ್ರಶ್ನೆ ಮಾಲ್ತೇಶ್ ಅವರೇ. ನಾನು ಕೂಡ ಇದ್ರ ಬಗ್ಗೆ ಅಧ್ಯಯನ ಮಾಡಿದೆ. ಈಗ ಹೇಗೆ ಗೋಲ್ಡ್ ETF, ಸಿಲ್ವರ್ ETF ಎಲ್ಲ ಇದೆಯೋ, ನಿಫ್ಟಿ ETF ಶೇರ್ ಮಾರ್ಕೆಟ್ ಅಲ್ಲಿ ಇದೆಯೋ, ಆದ್ರೆ ಕಾಪರ್ ETF ಇಲ್ಲ. ಹೌದು. ನೀವು ಕಾಪರ್ ಅಲ್ಲಿ ನಾರ್ಮಲಿ ಏನಾಗುತ್ತೆ, ಮೆಟಲ್ಸ್ ಹೇಗೆ ಅಂದ್ರೆ ಫಸ್ಟ್ ನಿಮಗೆ ಸಿಲ್ವರ್ ಆಮೇಲೆ ಗೋಲ್ಡ್ ಮೂವ್ ಆಗುತ್ತೆ, ಅದಾದ ನಂತರ ನಿಮಗೆ ಕಾಪರ್ ಮೂವ್ ಆಗುತ್ತೆ, ಅಲ್ಯೂಮಿನಿಯಂ ಮೂವ್ ಆಗುತ್ತೆ, ಅದಾದ ನಂತರ ನಿಮಗೆ ಬೇರೆ ಜಿಂಕು, ಈ ತರ ಬೇಸ್ ಮೆಟಲ್ಸ್ ಅಂತೀವಿ, ಇದೆಲ್ಲ ಮೂವ್ ಆಗುತ್ತೆ. ಸೊ ಈಗ ನೀವು ತುಂಬಾ ಒಳ್ಳೆ ಅನಾಲಿಸಿಸ್ ಮಾಡ್ತಿದ್ದೀರಾ ನೋಡಿ. ನೀವೇನ್ ಹೇಳ್ತಿದ್ದೀರಾ, ಸಿಲ್ವರ್ ಮೂವ್ ಆಯ್ತು, ಗೋಲ್ಡ್ ಮೂವ್ ಆಯ್ತು, ನೆಕ್ಸ್ಟ್ ಯಾವುದು ಕಾಪರ್, ನೆಕ್ಸ್ಟ್ ಯಾವುದು ಅಲ್ಯೂಮಿನಿಯಂ. ಸೊ ಇಲ್ಲಿ ಹೂಡಿಕೆ ಇವತ್ತು ಮಾಡೋದು ಒಳ್ಳೇದಲ್ವಾ? ಖಂಡಿತವಾಗ್ಲೂ ಒಳ್ಳೇದು. ಆದ್ರೆ ನಾವು ಕಾಪರ್ ETF ಇಲ್ಲ, ಸೊ ನಾವು ಹೂಡಿಕೆ ಮಾಡೋದೇ ಕಾಪರ್ ಅಲ್ಲಿ ನೇರವಾಗಿ ಆಗಲ್ಲ. ಆದ್ರೆ ನೀವೇನ್ ಮಾಡಬಹುದು, ಶೇರ್ ಮಾರ್ಕೆಟ್ ಅಲ್ಲಿ ಈ ಕಾಪರ್ ಕಂಪನಿಗಳಿದೆ. ಉದಾಹರಣೆಗೆ ಹಿಂದೂಸ್ತಾನ್ ಕಾಪರ್, ಈ ಶೇರು ಆಲ್ರೆಡಿ ಹತ್ತತ್ರ 100% ರಿಟರ್ನ್ ಅನ್ನ ಕಳೆದ 4-5 ತಿಂಗಳಲ್ಲಿ ಕೊಟ್ಟಿದೆ, 100%. ಆಮೇಲೆ ನೀವು ಡೈರೆಕ್ಟ್ ಆಗಿ ವಿಶ್ವದ ಕಾಪರ್ ಮೈನಿಂಗ್ ಕಂಪನೀಸ್ಗಳ ಮೇಲೂ ಕೂಡ ಇಂಡೈರೆಕ್ಟ್ ಆಗಿ ಇನ್ವೆಸ್ಟ್ ಮಾಡಬಹುದು. ಮೆಟಲ್ ETF ಇದೆ, ನಿಫ್ಟಿ ಮೆಟಲ್ ETF ಅಂತ ಬರುತ್ತೆ. ಆ ನಿಫ್ಟಿ ಮೆಟಲ್ ETF ಅಲ್ಲಿ ಕಾಪರ್ ಕೂಡ ಒಂದು ಭಾಗ, ಬಟ್ ಬರೀ ಕಾಪರ್ ಇಲ್ಲ, ಅದರಲ್ಲಿ ಗೋಲ್ಡ್ ಇದೆ, ಸಿಲ್ವರ್ ಇದೆ, ಕಾಪರ್ ಇದೆ, ಎಲ್ಲಾ ಮೆಟಲ್ಸ್ ಇನ್ಕ್ಲೂಡ್ ಆಗ್ಬಿಡುತ್ತೆ. ಸೊ ನೀವೇನ್ ಮಾಡಬೇಕು, ಕಾಪರ್ ಅಲ್ಲಿ ಹೂಡಿಕೆ ಮಾಡಬೇಕು ಅಂದ್ರೆ ನಿಫ್ಟಿ ಮೆಟಲ್ ETF ಅಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಅಥವಾ ಡೈರೆಕ್ಟ್ ಆಗಿ ಬರೀ ಕಾಪರ್ರೇ ಬೇಕು, ಬೇರೆ ಯಾವುದು ನನಗೆ ಬೇಡ ಅಂದ್ರೆ ಅವಾಗ ನೀವು ಖಂಡಿತವಾಗ್ಲೂ, ಇವಾಗ ನಾನು ಶೇರ್ ಏನು ಹೇಳಿದೆ, ಹಿಂದೂಸ್ತಾನ್ ಕಾಪರ್ ಅಂತ ಒಂದು ಕಂಪನಿ ಇದೆ, ಅದಕ್ಕೆ ಡೈರೆಕ್ಟ್ ಆಗಿ ಕಾಪರ್ ಪ್ರೈಸಸ್ ಮೇಲೆ ಹೋದಾಗ ಹಿಂದೂಸ್ತಾನ್ ಕಾಪರು ಪರ್ಫಾರ್ಮ್ ಮಾಡುತ್ತೆ. ಅದೇ ತರ ಅಲ್ಯೂಮಿನಿಯಂ ನೀವು ಬಂದ್ರೆ ಅದರಲ್ಲಿ ನಿಮಗೆ ನ್ಯಾಷನಲ್ ಅಲ್ಯೂಮಿನಿಯಂ, ನ್ಯಾಲ್ಕೋ ಅಂತ ಕಂಪನಿ ಇದೆ, ಹಿಂಡಾಲ್ಕೋ ಇದೆ, ವೇದಾಂತ ಇದೆ. ಈ ಎಲ್ಲಾ ಕಂಪನೀಸ್ಗಳು ಜನರಲಿ ದೇ ಆರ್ ಮೋರ್ ಇನ್ ಟು ಅಲ್ಯೂಮಿನಿಯಂ. ಕಾಪರ್ಗೆ ಹಿಂದೂಸ್ತಾನ್ ಕಾಪರ್ ಹೇಳಿದೆ. ಅದೇ ತರ ನಿಮಗೆ ಸ್ಟೀಲ್ ಬಂದು ಇನ್ನೊಂದು ಮೆಟಲ್. ಅದು ಈಗ ಒಂದ್ ಕಡೆ ನಾವು ಬರೀ ಬೆಳ್ಳಿ ಚಿನ್ನ ಮಾತಾಡಿದ್ರೆ, ಈ ಕಾಪರ್ ಬಗ್ಗೆ ಹಿಂದೂಸ್ತಾನ್ ಕಾಪರ್ ಹೇಳಿದೆ, ಅಥವಾ ನಿಫ್ಟಿ ಮೆಟಲ್ ಇಂಡೆಕ್ಸ್ ಹೇಳಿದೆ. ಅಲ್ಯೂಮಿನಿಯಂಗೆ ನ್ಯಾಲ್ಕೋ, ನ್ಯಾಷನಲ್ ಅಲ್ಯೂಮಿನಿಯಂ ಹೇಳಿದೆ, ಅದಾದ ನಂತರ ಹಿಂಡಾಲ್ಕೋ ಹೇಳಿದೆ. ಅದೇ ತರ ನಿಮಗೆ ಸ್ಟೀಲ್ಗೆ ಹೋದ್ರೆ ಟಾಟಾ ಸ್ಟೀಲ್ ಇದೆ, ಜಿಂದಾಲ್ ಸ್ಟೀಲ್ ಇದೆ, JSW ಸ್ಟೀಲ್ ಇದೆ. ಸೊ ಸಿಲ್ವರ್ ಮತ್ತೆ ಗೋಲ್ಡ್ ಬಿಡಿ, ಈ ಕಾಪರ್, ಅಲ್ಯೂಮಿನಿಯಂ, ಜಿಂಕ್, ಸ್ಟೀಲ್ ಇದು ಕೂಡ ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡುವ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ಮೆಟಲ್ಸ್ ಆರ್ ದ ಫ್ಯೂಚರ್. ಖಂಡಿತವಾಗ್ಲು ನಾನು ಈಗ ಏನ್ ಹೇಳ್ತಿದ್ದೀನಿ ಅಂದ್ರೆ, ನಿಮ್ಮ ಸ್ಟೇಟ್ಮೆಂಟ್ ಅನ್ನ ಒಂಚೂರು ಬದಲಾಯಿಸ್ತಿದ್ದೀನಿ. ಕಾಪರ್, ಅಲ್ಯೂಮಿನಿಯಂ ಅಂಡ್ ಸ್ಟೀಲ್ ವಿಲ್ ಬಿ ದ ನೆಕ್ಸ್ಟ್ ಸಿಲ್ವರ್ ಅಂಡ್ ಗೋಲ್ಡ್, ಅಂಡ್ ಇಟ್ ವಿಲ್ ಶೈನ್ ಲೈಕ್ ಸಿಲ್ವರ್ ಅಂಡ್ ಗೋಲ್ಡ್. ಓಕೆ, ಗ್ರೇಟ್. ಆಮೇಲೆ ಇನ್ನೊಂದಂದ್ರೆ, ಅಫ್ಕೋರ್ಸ್ ನೀವು ಹೇಳಿದ್ರಿ, ಈ ರೇರ್ ಅರ್ತ್ ಮಿನರಲ್ಸ್ ಅಥವಾ ಈ ಮೆಟಲ್ಸ್ ಅನ್ನ ಚೈನಾ ಹ್ಯಾಂಡ್ಲ್ ಮಾಡ್ತಾ ಇದೆ. ಸೊ ನಮಗೆ ಒಂದು ಮಾಹಿತಿ ಏನು ಅಂತ ಅಂದ್ರೆ, ಚೈನಾ ಕಂಪ್ಲೀಟ್ ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕ್ತಾ ಇದೆ ವರ್ಲ್ಡ್ ಮಾರ್ಕೆಟ್ಗೆ, ಅದನ್ನೆಲ್ಲೂ ಬಿಡ್ತಾ ಇಲ್ಲ ಚೈನಾದಿಂದ. ಆ ಕಾರಣಕ್ಕಾಗಿನೂ ಕೂಡ ಪ್ರೈಸ್ ಹೆಚ್ಚಾಗ್ತಾ ಇದೆ ಅಂತ ನೀವು ಬಿಗಿನಿಂಗ್ ಅಲ್ಲಿ ಒಂದು ಹೇಳಿದ್ರಿ. 1980s ಅಲ್ಲಿ ಯಾರು ಟ್ರೂತ್ ಬ್ರದರ್ಸ್ ಅಲ್ಲ, ಹಂಟ್ ಬ್ರದರ್ಸ್. ಸೊ ಆ ರೀತಿಯಾಗಿ ಏನಾದ್ರೂ ಚೈನಾ ಆಕ್ಟ್ ಮಾಡೋ ಚಾನ್ಸಸ್ ಈಗಿದೆಯಾ? ಏನಾದ್ರೂ ಒಂದೇ ಸಲ ಅದನ್ನ ಮತ್ತೆ ಮಾರ್ಕೆಟಿಗೆ ಬಿಟ್ಟು ಈಗ ಅಪ್ಪಾಗಿರುವಂತ ಪ್ರೈಸ್ ಸಡನ್ ಆಗಿ ಡೌನ್ ಬಂದು, ಆತರ ಈ ಮೆಟಲ್ಸ್ ವಿಚಾರದಲ್ಲಿ ಚೈನಾ? ತುಂಬಾ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ನೋಡಿ, ನಾವು ಮೋದಿ ಬಗ್ಗೆ, ಟ್ರಂಪ್ ಬಗ್ಗೆ ಮಾತಾಡ್ತಾ ಇದ್ರಿ, ಚೈನಾ ಪ್ರೆಸಿಡೆಂಟ್ ಇಲ್ಲಿ ತಗೊಂಡ್ ಬಂದು ಈ ರೇರ್ ಅರ್ತ್ ಬಗ್ಗೆ, ಮಿನರಲ್ಸ್ ಬಗ್ಗೆ ಮಾತನಾಡ್ತೀನಿ ನಾನು. ಅಮೆರಿಕ ಚೈನಾಗೆ ಈ ಟ್ಯಾರಿಫ್ ಫೈಟ್ ಫಸ್ಟ್ ಶುರು ಆಗಿದ್ದು. ಅವಾಗ ಏನಾಯ್ತು ಅಂದ್ರೆ, ಅಮೆರಿಕ ಟ್ರಂಪ್ ಹೇಳಿದ್ರು ನಾನು ಚೈನಾ ಮೇಲೆ 25% ಟ್ಯಾರಿಫ್ ಹಾಕ್ತೀನಿ ಅಂತ. ಇಮಿಡಿಯೇಟ್ ನೆಕ್ಸ್ಟ್ ಡೇ ಚೈನಾ ಪ್ರೆಸಿಡೆಂಟ್ ಅವ್ರೇನ್ ಹೇಳಿದ್ರು, ನೀನ್ 25 ಹಾಕ್ತೀಯಾ, ನಾನು 35 ಹಾಕ್ತೀನಿ ಅಂದ್ರು. ಟ್ರಂಪ್, ನೀನ್ 35 ಹಾಕ್ತೀಯಾ, ನಾನು 45 ಹಾಕ್ತೀನಿ. ಅವರು, ನೀನ್ 45 ಹಾಕ್ತೀಯಾ, ನಾನು 70 ಹಾಕ್ತೀನಿ.
ಇವರು ನಾನು 100 ಹಾಕ್ತೀನಿ, ನಾನು 125 ಹಾಕ್ತೀನಿ, 50 ತನಕ ಹೋಯ್ತು. ಆಮೇಲೆ ಅಲ್ಲಿಂದ ವಾಪಸ್ ಬಂದ್ಬಿಡ್ತು. ಇಂಡಿಯಾ ಅಲ್ಲಿ ನೋಡಿ, ಈಗ ಮೋದಿ ಏನ್ ಮಾಡ್ಬೋದು, ನೀನ್ 25 ಹಾಕ್ತೀಯಾ, ನಾನು ಇಷ್ಟ ಹಾಕ್ತೀನಿ, ನೀನ್ 50 ಹಾಕ್ತೀಯಾ, ಮೋದಿ ರೆಸ್ಪಾಂಡೇ ಮಾಡ್ತಾ ಇಲ್ಲ. ಅಂದ್ರೆ ಚೈನಾ ಈಸ್ ಅಗ್ರೆಸಿವ್, ನಾಟ್ ದಟ್ ಇಂಡಿಯಾ ಕ್ಯಾನಾಟ್ ರೆಸ್ಪಾಂಡ್ ಅಲ್ಲ. ನಾನು ಇವಾಗ ತಾನೇ ಸದ್ಗುರು ಜೋಕ್ ಹೇಳದ್ನಲ್ಲ ನಿಮ್ಗೆ, ಅದಕ್ಕೆ ನಮ್ಮ ಇಡೀ ಕಾರ್ಯಕ್ರಮ ಯಾಕೆ ನೋಡಬೇಕು ಅಂದ್ರೆ ಲಿಂಕ್ ಅಷ್ಟು ಚೆನ್ನಾಗಿದೆ. ಸೊ ಈ ಹುಚ್ಚರುಗಳ ಜೊತೆ ನೀವು ವಾದ ಮಾಡಿ ನೀವು ಗೆಲ್ಲಕ್ಕೆ ಯಾಕೆ ಆಗಲ್ಲ ಅಂದ್ರೆ, ಹುಚ್ಚತನದಲ್ಲಿ ಅವ್ರದ್ದು ಹೈಯೆಸ್ಟ್ ಎಕ್ಸ್ಪೀರಿಯನ್ಸ್ ಇದೆ. ಸೊ ನಾವ್ ಯಾವಾಗೂ ಹೇಳ್ತೀವಿ, ದೇ ವಿಲ್ ಬೀಟ್ ಯು ಬೈ ದೇರ್ ಎಕ್ಸ್ಪೀರಿಯನ್ಸ್ ಇನ್ ಇಡಿಯೋಸಿ ಅಂತ ಹೇಳ್ತೀವಿ. ಅಂದ್ರೆ ಅವರಲ್ಲಿ ಅಷ್ಟು ಹುಚ್ಚತನ ಇದೆ, ನಿಮ್ಮನ್ನ ಬೀಟ್ ಮಾಡಿಬಿಡ್ತಾರೆ ಎಕ್ಸ್ಪೀರಿಯನ್ಸ್ ಅಲ್ಲಿ. ಸೊ ನಾವು ಚೈನಾ ದೇಶ ಹೇಗೆ ಫೈಟ್ ಮಾಡ್ತಿದ್ರು ಅವರ ಅಮೆರಿಕ ಡೊನಾಲ್ಡ್ ಟ್ರಂಪ್ ಜೊತೆ, ನೀನ್ ಇಷ್ಟ ಆಗ್ತೀಯಾ ನಾನು ಅಷ್ಟ ಆಗ್ತೀನಿ, ನೀನ್ ಇಷ್ಟ ಆಗ್ತೀಯಾ ನಾನು ಅಷ್ಟ ಆಗ್ತೀನಿ, ಮೋದಿ ಹಂಗ್ ಮಾಡ್ತಾ ಇಲ್ಲ. ಸೊ ನಾವು ಇವ್ರ ಜೊತೆ ಫೈಟಿಂಗ್ ಮಾಡ್ಕೊಳೋದ್ರಿಂದ ಅರ್ಥ ಇಲ್ಲ. ನಾವು ರಷ್ಯಾ ಜೊತೆ ಕೈ ಜೋಡಿಸೋಣ, ಡೊನಾಲ್ಡ್ ಟ್ರಂಪ್ ಬಂದೇ ಬರ್ತಾರೆ, ಎಲ್ಲೂ ಹೋಗಲ್ಲ. ಮೋದಿ ಇಸ್ ಮೈ ಕ್ಲೋಸೆಸ್ಟ್ ಫ್ರೆಂಡ್, ಅವ್ರು ಇಂಡಿಯಾ ಬಿಟ್ಟು ಏನೂ ಮಾಡಕ್ ಆಗಲ್ಲ. ಸೊ ಇದು ಜಾಣ್ಮೆಯ ನಡೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇವಾಗ ಈ ರೇರ್ ಅರ್ತ್ ಮಿನರಲ್ಸ್ ಏನಾಗಿದೆ ಅಂದ್ರೆ 90% ಆಫ್ ಈ ಪ್ರೋಸೆಸ್ಸಿಂಗ್ ಏನಾಗುತ್ತೆ ರೇರ್ ಅರ್ತ್ ಮಿನರಲ್ಸ್ ಅದು ಚೈನಾಲೇ ಆಗೋದು. ಸೊ ಚೈನಾ 2025 ಏನ್ ಮಾಡ್ತು, ಈಗ ಅನೇಕ ಜನ ಕಾರ್ಯಕ್ರಮ ನೋಡೋರಿಗೆ ಇದು ಏನೇ ರೇರ್ ಅರ್ತ್ ಅಂತೆ ಮಿನರಲ್ ಅಂತ ನಮ್ಗೇನೋ ಅರ್ಥ ಆಯ್ತಿಲ್ಲ. ಈ ಕಾರ್ಯಕ್ರಮದ ಮುಖಾಂತರ 1ನೇ ಕ್ಲಾಸ್ ಅವ್ರಿಗೂ ಈ ಕಾರ್ಯಕ್ರಮ ಒಂದ್ 2-3 ಸಲ ನೋಡಿದ್ರೆ ನಮಗೆ ಎಕ್ಸ್ಪ್ಲೇನ್ ಮಾಡೋವಷ್ಟು ಅರ್ಥ ಆಗ್ತಿದೆ. ಚೈನಾ ಏನ್ ಮಾಡ್ತು, 90% ಪ್ರೋಸೆಸ್ಸಿಂಗ್, ಈ ಮಿನರಲ್ಸ್ಗಳನ್ನ ಪ್ರೋಸೆಸ್ ಮಾಡೋದಿದೆಯಲ್ಲ ಅದು 90% ಈ ರೇರ್ ಅರ್ತ್ ಮಿನರಲ್ಸ್ ಪ್ರೋಸೆಸ್ಸಿಂಗು ಚೈನಾಲೇನೆ ಆಗೋದು. ಸೊ ಚೈನಾ 2025 ಏನ್ ಮಾಡಿದ್ರು, ಅವ್ರೊಂದು ಪಾಲಿಸಿ ತಂದ್ರು ಗೌರ್ಮೆಂಟ್, ನೀವೇನೇ ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ನೀವು ಗೌರ್ಮೆಂಟ್ ಪರ್ಮಿಷನ್ಸು ಲೈಸೆನ್ಸಿಂಗು ಇದೆಲ್ಲ ಮಾಡ್ಕೋಬೇಕು ಅಂತ ಗೌರ್ಮೆಂಟು ತಂದ್ರು. ಇದು ಯಾಕೆ ತಂದ್ರು ಅಂದ್ರೆ, ಅಮೇರಿಕಾಲಿ ಟ್ರಂಪ್ ಟ್ಯಾರಿಫಿನ ಉಚಿತನ ಸ್ಟಾರ್ಟ್ ಮಾಡಿದ್ರೆ ಚೈನಾ ಏನು ಮಾಡ್ತು, ಈ ಅಮೇರಿಕನ್ ಕಂಪನೀಸ್ಗಳನ್ನು ನಾನು ಹಿಡಿತದಲ್ಲಿ ಇಟ್ಕೋಬೇಕು ಅಂದರೆ ನಾನು ಯಾಕೆ ಈ ರೇರ್ ಅರ್ತ್ ಮಿನರಲ್ಸ್ ಮೇಲೆ ನಾನು ರೂಲ್ಸ್ಗಳನ್ನು ತರಬಾರ್ದು. ಸೊ ಈ ರೂಲ್ಸ್ಗಳನ್ನು ತಂದಿದ್ದರಿಂದ ಏನಾಯಿತು ಅಂದರೆ, ಅನೇಕ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳಲ್ಲಿ ಬಳಕೆಯಾಗುವಂತಹ ಮಿನರಲ್ಸ್ ಏನಿದೆ ಅದು ಚೈನಾಯಿಂದನೇ ಬರಬೇಕು. ಆಮೇಲೆ ನೀವು ಆಯ್ತು ನಾನು ಚೈನಾಯಿಂದ ನಾನೇನು ಇಂಪೋರ್ಟ್ ಮಾಡಲ್ಲ, ನಾನೇ ಓನ್ ಆಗೇ ಮಾಡೋಣ, ಅದಕ್ಕೆ ಮೋದಿ ಯಾವಾಗ್ಲೂ ಆತ್ಮನಿರ್ಭರ್ ಭಾರತ್ ಅಂದ್ರೆ ನಾವು ಬೇರೆಯವ್ರ ಮೇಲೆ ಡಿಪೆಂಡ್ ಆಗೋದು ಬೇಡ, ಇಲ್ಲೇ ನಾವು ಅದನ್ನು ಮಾಡೋಣ, ಇದೆಲ್ಲ ಅವ್ರು 5 ವರ್ಷದ ಹಿಂದೆನೇ ಪ್ಲಾನಿಂಗಲ್ಲಿ ಹೇಳ್ತಾ ಇದ್ರು. ಸೊ ಚೈನಾ ಏನು ಮಾಡ್ತು ಅಂದರೆ, ವಿಶ್ವವನ್ನು ನನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂದರೆ ನನ್ನ ಹತ್ರಿಂದ ಇರುವಂತಹ ಈ ರೇರ್ ಅರ್ತ್ ಮಿನರಲ್ಸ್ಗಳನ್ನು ಅಮೇರಿಕಾನೂ ತೊಗೊಳುತ್ತೆ, ಇಡೀ ವಿಶ್ವದ ಎಲ್ಲ ದೇಶನೂ ತೊಗೊಳುತ್ತೆ. ನಾನು ಇಡೀ ವಿಶ್ವವನ್ನು ಕಂಟ್ರೋಲ್ ಮಾಡಬೇಕು ಅಂದರೆ ಈ ರೇರ್ ಅರ್ತ್ ಮಿನರಲ್ಸ್ ಮೇಲೆ 2025 ಅವ್ರು ಏನು ರೂಲ್ಸ್ಗಳನ್ನು ತರಕ್ಕೆ ಶುರು ಮಾಡಿದ್ರು, ಅಲ್ಲಿರುವಂತಹ ರೇರ್ ಅರ್ತ್ ಮಿನರಲ್ಸ್ಗಳ ಕಂಪನಿಗಳೇನಿದೆ ಬೇರೆ ದೇಶಕ್ಕೆ ಈಸಿಯಾಗಿ ಎಕ್ಸ್ಪೋರ್ಟ್ ಮಾಡೋದಕ್ಕಾಗೋದಿಲ್ಲ. ಪರ್ಮಿಷನ್ಸ್ಗಳನ್ನು ತಗೋಬೇಕು, ಸ್ಯಾಂಕ್ಷನ್ಸ್ಗಳು ಹಾಕಿದ್ರು. ಸೊ ಇದೆಲ್ಲ ಆದಾಗ ಏನಾಯಿತು ಅಂದರೆ, ಒಂದು ಕಡೆ ಇವರು ಟ್ಯಾರಿಫ್ ಕಂಟ್ರೋಲ್ ಮಾಡಿದ್ರೆ ಇನ್ನೊಂದು ಕಡೆ ಚೈನಾ ಈ ರೇರ್ ಅರ್ತ್ ಮಿನರಲ್ಸ್ಗಳನ್ನು ಕಂಟ್ರೋಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತು. ಇದ್ರ ಜೊತೆಗೆ ತುಂಬ ಇಂಪಾರ್ಟೆಂಟ್ ಏನು ಅಂದರೆ, ಚೈನಾ ಇವತ್ತು ತೈವಾನ್ ಮೇಲೆ ಏನಾನ ಯುದ್ಧ ಬಂತು, ಈ ಥರ ಫೈಟ್ ಆಯಿತು ಅಂದರೆ ಸೆಮಿ ಕಂಡಕ್ಟರ್ ಇಂಡಸ್ಟ್ರಿ ಕಂಪ್ಲೀಟ್ ಆಗಿ ಇವತ್ತು 90% ಪ್ರೋಸೆಸಿಂಗ್ ನಡೆಯೋದು ಎಲ್ಲಿ ಅಂದರೆ ತೈವಾನಲ್ಲಿ. ಚೈನಾ ಏನು ಮಾಡುತ್ತೆ, ಒಂದು ತೈವಾನಲ್ಲಿರುವಂಥ ಸೆಮಿ ಕಂಡಕ್ಟರ್ಸ್ಗಳ ಫ್ಯಾಕ್ಟ್ರೀಸ್ಗಳಾಗಿರ್ಬೋದು ಅಥವಾ ಅಲ್ಲಿರುವ ಇಂಡಸ್ಟ್ರಿಗಳನ್ನು ಡೆಸ್ಟ್ರಾಯ್ ಮಾಡಿ ಧ್ವಂಸ ಮಾಡಿಬಿಟ್ರೆ ಇಡೀ ವಿಶ್ವವೇ ಬಿದೋಗುತ್ತೆ, ಕುಸಿತ ಕಾಣುತ್ತೆ ಆರ್ಥಿಕವಾಗಿ. ಅದೇ ಬುದ್ಧಿವಂತ ಚೈನಾ ಆದ್ರೆ ಏನು ಮಾಡುತ್ತೆ, ತೈವಾನನ್ನು ನಿಮ್ಮ ಕಂಟ್ರೋಲಿಗೆ ತಗೊಂಡು ನಾನು ಯಾರ್ಯಾರಿಗೆ ಸೆಮಿ ಕಂಡಕ್ಟರ್ ಕೊಡ್ತೀನಿ ಅಂದ್ರೆ ನನ್ನ ಜೊತೆ ಯಾರ್ಯಾರು ಫ್ರೆಂಡ್ ಇದ್ದಾರೆ ಅವರು ಕೊಡ್ತೀನಿ. ಸೊ ನಾನೇನು ಮಾಡ್ತೀನಿ, ಮಾಲ್ತೇಶ್ ನನಗೆ ಫ್ರೆಂಡು ಅಂದರೆ ನಾನು ಮಾಲ್ತೇಶಿಗೆ ಮಾತ್ರ ಜಾಣ್ಮೆಯ ನಡೆಯನ್ನು ಕೊಟ್ಟು ಏನೇನು ಬೇಕು ಕೊಡ್ತೀನಿ, ನನ್ನ ಎನಿಮಿ ಯಾರು ಇರ್ತಾರೆ ಅವ್ರಿಗೆ ನಾನು ಕೊಡಲ್ಲ. ಸೊ ಈ ಥರ ಚೈನಾ ಖಂಡಿತವಾಗ್ಲೂ ಡಾಮಿನೆಂಟ್ ಆಗಿದೆ ಇವತ್ತು. ಅಷ್ಟೀಸಿಯಾಗಿ ಅಮೇರಿಕ ಮುಂಚೆ ಹೇಗೆ ಇಡೀ ವಿಶ್ವವನ್ನು ನಾನು ಕಂಟ್ರೋಲ್ ಮಾಡ್ಬೋದು ಅಂತ ಅಮೇರಿಕ ಇತ್ತು, ಆ ಕಂಟ್ರೋಲ್ ಇವತ್ತು ಅಮೇರಿಕ ಬಳಿ ಇಲ್ಲ. ಚೈನಾ ಎದ್ದು ನಿಂತಿದೆ. ಅದ್ರ ಜೊತೆಗೆ ಭಾರತ ಜಾಣ್ಮೆಯ ನಡೆಯಲ್ಲಿದೆ. ಭಾರತ ಏನು ಹೇಳ್ತಾ ಇದೆ, ಚೈನಾನು ಕಿತ್ತಾಡ್ಕೊಳ್ಳಿ, ನೀವು ಅಮೇರಿಕಾನು ಕಿತ್ತಾಡ್ಕೊಳ್ಳಿ, ನಿಮ್ಮಿಬ್ರು ಕಿತ್ತಾಟದಲ್ಲಿ ನಾನು ಗ್ರೋ ಆಗ್ತೀನಿ ನನ್ನ ಪಾಡಿಗೆ. ಇದು ಹೇಗಂದ್ರೆ ಜಸ್ಟ್ ವೆನಿಜುವೆಲಾ ವಿಚಾರವಾಗಿ ಅಮೆರಿಕ ಏನ್ ಮಾಡ್ತು ಆ ರೀತಿಯಾಗಿ ತೈವಾನ್ ವಿಚಾರದಲ್ಲಿ ಚೈನಾ ಮಾಡಿದ್ರೆ ಹೋಗಿ ಧ್ವಂಸ ಮಾಡ್ಬಿಡ್ತೀನಿ, ಎಲ್ಲ ಅವ್ರದ್ದು ಬೂದಿ ಮಾಡ್ಬಿಡ್ತೀನಿ ಅನ್ನಲ್ಲ. ಕಂಟ್ರೋಲಿಗೆ ಕಂಪ್ಲೀಟ್ ಆಗಿ ತಗೊಂಡು ಸಪ್ಲೈ ಯಾರಿಗೆ ಮಾಡಬೇಕು ಹೇಗೆ ಮಾಡಬೇಕು ಅದು ನಾನು ಡಿಸೈಡ್ ಮಾಡ್ತೀನಿ. ಅಮೆರಿಕ ಕೊಡ್ಬೇಕಾದ್ರೆ ರೇಟ್ ಜಾಸ್ತಿ ಕೊಡ್ತೀನಿ, ಇಂಡಿಯಾಗೋ ಬೇರೆ ಯಾರು ನನ್ನ ಫ್ರೆಂಡ್ಸ್ ಇದ್ದಾರೆ, ಇಂಡಿಯಾ ಏನ್ ಚೈನಾಗ ಅಷ್ಟೊಂದು ಫ್ರೆಂಡ್ ಏನ್ ಆಗಿಲ್ಲ. ಈಗ ರಷ್ಯಾ ನೀತಿಗಳಾಗಿರ್ಬೋದು, ಇಂಡಿಯಾ ನೀತಿಗಳಾಗಿರ್ಬೋದು, ಇದೆಲ್ಲದ್ರಿಂದ ನಮ್ಗೇನ್ ತೋರಿಸ್ತಾ ಇದೆ ಅಂದ್ರೆ ನಾವು ಇಡೀ ವಿಶ್ವ ಏನ್ ತಿಳ್ಕೋಬೇಕು, ಲೀವ್ ಅಂಡ್ ಲೆಟ್ ಲೀವ್ ಪಾಲಿಸಿಯಲ್ಲಿ ಇರಬೇಕು. ಈಗೇನಾಗೋಗಿದೆ, ನಾನು ಒಬ್ಬನೇ ಜೀವಿಸ್ತೀನಿ, ಬೇರೆಯವ್ರು ಹೆಂಗಾನ ಹಾಕೊಂಡೋಗ್ಲಿ, ಈ ಅನ್ಹೆಲ್ತಿ ಕಾಂಪಿಟೇಷನ್ ಬಂದು ಅದು ಟ್ರಂಪ್ ಇಂದ
ಬಂತೋ ಬೇರೆ ಯಾವ ಕಡೆಯಿಂದ ಬಂತೋ ಗೊತ್ತಿಲ್ಲ. ಬಟ್ ನಾವೀಗ ಇರುವಂತಹ ಸಂದರ್ಭದಲ್ಲಿ ಮೋದಿಯ ನಡೆ ಏನಿದೆ ಖಂಡಿತ ತುಂಬಾ ಜಾಣ್ಮೆಯ ನಡೆ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಈ ರೇರ್ ಅರ್ತ್ ಮಿನರಲ್ಸ್ ನೀವೇನ್ ಮಾತಾಡ್ತಿದ್ದೀರಾ, ಇದರಿಂದ ಎಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಡಿಫೆನ್ಸ್ ಇಂಡಸ್ಟ್ರೀಸ್ ಗಳಿಗೆ ಇಂಪ್ಯಾಕ್ಟ್ ಆಗುತ್ತೆ. ಆಮೇಲೆ ಇವಿ ತಿರ್ಗಾ ಇಂಪ್ಯಾಕ್ಟ್ ಆಗುತ್ತೆ, ಸೋಲಾರ್ ಪ್ಯಾನೆಲ್ಸ್ ತಿರ್ಗಾ ಇಂಪ್ಯಾಕ್ಟ್ ಆಗುತ್ತೆ. ಸೊ ಈ ಆಟೋಮೊಬೈಲ್ ಕ್ಷೇತ್ರ, ಡಿಫೆನ್ಸ್ ಕ್ಷೇತ್ರ, ಯಾವಾಗ AI ತುಂಬಾ ಗ್ರೋತ್ ಕಾಣ್ತೋ AIಗೆ ಬೇಕಾಗಿರೋದು ಹಾರ್ಡ್ವೇರ್. ಸೊ ಹಾರ್ಡ್ವೇರ್ಗಳಿಗೆ ಏನ್ ಬೇಕು ಅಂದ್ರೆ ಖಂಡಿತವಾಗ್ಲೂ ಈ ಮಿನಿರಲ್ಸು, ರೇರ್ ಅರ್ತ್ ಏನೇನ್ ಬೇಕು ಅದನ್ನ ನಾನು ಓದ್ತಾ ಇದ್ದೆ ಲಿಸ್ಟ್ ಯಾವ್ಯಾವ್ದಿದೆ ಅಂತ. ಅದರಲ್ಲಿ ಸಿಲ್ವರ್ ಡಾಮಿನೆಂಟ್ ಇದೆ. ಸೊ ಹಾಗಾಗಿ ಸಿಲ್ವರ್ ರೇಟ್ಸ್ಗಳು ಇಷ್ಟೊಂದು ಏರಿಕೆ ಸಾಧ್ಯತೆ ಆಯ್ತು. ಸೊ ಡೊನಾಲ್ಡ್ ಟ್ರಂಪ್ ಒಂದ್ ಕಡೆ ಟ್ಯಾರಿಫ್ ಮಾಡಿದ್ರೆ, ಚೈನಾ ಇನ್ನೊಂದ್ ಕಡೆ ಈ ರೇರ್ ಅರ್ತ್ ಪಾಲಿಸೀಸ್ ಗಳ ಮುಖಾಂತರ 2025 ಅಲ್ಲಿ ಅವ್ರು ನಾನು ವಿಶ್ವವನ್ನ ಕಂಟ್ರೋಲ್ ಮಾಡ್ತೀನಿ ಅನ್ನೋದನ್ನ ತೋರಿಸಿದ್ರು. ಚಿಪ್ಪಲ್ ಅವರ ಎಲ್ಲ ಚಿಪ್ಪಲ್ ಆಟ ಆಗುತ್ತೆ. ಖಂಡಿತ ಗೋಲ್ಡ್ 7,000% ಅಷ್ಟು ರಿಟರ್ನ್ಸ್ ನೀವು ಹೇಳ್ದಂಗೆ ಪಟ್ಟು. ಸೊ ಸಿಲ್ವರ್ 8,000 ಅಷ್ಟು ಪಟ್ಟು ರಿಟರ್ನ್ಸ್. ಸೆನ್ಸೆಕ್ಸ್ 82,000. ವಾಟ್ ಅಬೌಟ್ ರಿಯಲ್ ಎಸ್ಟೇಟ್? ಅದಕ್ಕೇನಾದ್ರೂ ಡೇಟಾ ಇದೆಯಾ ನಮ್ಮಲ್ಲಿ? ಖಂಡಿತ ನೋಡಿ, ರಿಯಲ್ ಎಸ್ಟೇಟ್ ಕಷ್ಟ ಡೇಟಾ ಹುಡ್ಕೋದು. ಯಾಕೆ ಅಂದ್ರೆ ಒಂದು ಪ್ಲೇಸಸ್ಗೆ ಅದು ವೇರಿ ಆಗುತ್ತೆ. ಈಗ ಬ್ಯಾಂಗ್ಳೂರ್ ರಿಯಲ್ ಎಸ್ಟೇಟ್ ಕೊಡೋ ರಿಟರ್ನೇ ಬೇರೆ ಇರುತ್ತೆ, ಮುಂಬೈ ರಿಯಲ್ ಎಸ್ಟೇಟ್ ಕೊಡೋ ರಿಟರ್ನೇ ಬೇರೆ ಇರುತ್ತೆ. ಅಥವಾ ಅದೇ ವಿತಿನ್ ಬ್ಯಾಂಗ್ಳೂರಲ್ಲೂ ಕೂಡ ನೀವು ಲ್ಯಾಂಡ್ ಪರ್ಚೇಸ್ ಮಾಡಿದ್ರೆ ಅದನ್ನ ಸೇಲ್ ಮಾಡಿದ್ರೆ ಕೊಡೋ ರಿಟರ್ನ್ ಬೇರೆ ಇರುತ್ತೆ. ಕಮರ್ಷಿಯಲ್ ಪ್ರಾಪರ್ಟಿಗಳನ್ನು ಕೊಂಡ್ಕೊಂಡು ಬಾಡಿಗೆ ಕೊಡ್ತೀರಾ ಅಂದ್ರೆ ಅಲ್ಲಿ ಒಂದ್ ಕಡೆ ಅಪ್ರಿಸಿಯೇಷನ್, ಇನ್ನೊಂದ್ ಕಡೆ ರೆಂಟಲ್ ಈಲ್ಡ್, ಬಾಡಿಗೆ ನನಗೇನ್ ರಿಟರ್ನ್ ಬರ್ತಾ ಇದೆ, ಇನ್ನೊಂದ್ ಕಡೆ ನನಗೆ ಏನ್ ಅಪ್ರಿಷಿಯೇಟ್ ಪ್ರಾಪರ್ಟಿ ಆಗ್ತಾ ಇದೆ, ಇದೆಲ್ಲ ನೋಡ್ಬೇಕಾಗತ್ತೆ. ಆವರೇಜ್ ಆಗಿ ಇವತ್ತು ರಿಯಲ್ ಎಸ್ಟೇಟ್ ಅಲ್ಲಿ ಒಂದು 12-15% ರಿಟರ್ನ್ ವರ್ಷಕ್ಕೆ ಬರ್ತಾ ಇದೆ. ಆದ್ರೆ ಯಾವಾಗ್ಲೂ ಜನ ಏನ್ ಹೇಳ್ತಾರೆ, ನಾನೊಂದ್ ಸೈಟ್ 2,000ಕ್ಕೆ ತಗೊಂಡೆ, ಈಗ 10,000 ಆಗೋಯ್ತು, ಅಂತ ರಿಟರ್ನ್ ಬರದೇ ಇಲ್ಲ, ರಿಯಲ್ ಎಸ್ಟೇಟ್ ಅಲ್ಲಿ ಯಾವತ್ತೂ ಇಳಿಕೆ ಆಗಲ್ಲ, ಇದೇ ಸೇಫು, ಈ ತರ ಯೋಚನೆ ಇದೆ. ನಾನೇನ್ ಹೇಳ್ತಾ ಇದ್ದೀನಿ, ರಿಯಲ್ ಎಸ್ಟೇಟ್ ಅಲ್ಲಿ ಇರೋ ನಂಬರ್ 1 ಪ್ರಾಬ್ಲಮ್ ಏನು ಅಂದ್ರೆ ಲಿಕ್ವಿಡಿಟಿ. ಏನಿದೆ ಲಿಕ್ವಿಡಿಟಿ? ಈಗ ನಿಮ್ಮ ಹತ್ರ ಚಿನ್ನ ಇದೆ, ನಿಮ್ಮ ಹತ್ರ ಬೆಳ್ಳಿ ಇದೆ, ನೀವು ಸಾಯಂಕಾಲ ಹೋಗಿ ಅವ್ನ 10% ಕಡಿಮೆ ಕೊಡ್ಲಿ ಬಿಡಿ, ವೇಸ್ಟೇಜ್ ಮೇಕಿಂಗ್ ಚಾರ್ಜ್, ನೀವು ಹೋಗಿ ವಾಪಸ್ ಕ್ಯಾಶ್ಗೆ ಕನ್ವರ್ಟ್ ಮಾಡ್ಕೋಬಹುದು. ನಿಮ್ಮ ಹತ್ರ ಇವಾಗ 1 ಕೋಟಿ ಲ್ಯಾಂಡ್ ಇದೆ, ಇವತ್ತು ಸಾಯಂಕಾಲ ಹೋಗಿ ಅದನ್ನ ಕ್ಯಾಶ್ ಕನ್ವರ್ಟ್ ಮಾಡ್ಕೊಳಕ್ ಆಗತ್ತಾ ನಿಮ್ ಕೈಲಿ? ಸೊ ಲಿಕ್ವಿಡಿಟಿ ಇಸ್ ನಂಬರ್ 1 ಪ್ರಾಬ್ಲಮ್ ಫಾರ್ ರಿಯಲ್ ಎಸ್ಟೇಟ್. ಸೊ ನೀವೇನ್ ಮಾಡಬೇಕು, ನನ್ಗೆ ಯಾವ ದುಡ್ಡು ಇನ್ನೊಂದು 5 ವರ್ಷ 10 ವರ್ಷ ಬೇಡವೋ ಅದನ್ನ ರಿಯಲ್ ಎಸ್ಟೇಟ್ ಅಲ್ಲಿ ಹೂಡಿಕೆ ಮಾಡಬೇಕು. ನನ್ನ ಮಗಳ ಮದುವೆ ಇನ್ನೊಂದು 3 ತಿಂಗಳು ಇದೆ, ದುಡ್ಡು ಶೇಖರಣೆ ಮಾಡ್ಕೊಂಡು ಇಟ್ಕೊಂಡಿದ್ದೀರಾ, ನಾನು ಆ ದುಡ್ಡನ್ನು ರಿಯಲ್ ಎಸ್ಟೇಟ್ 3 ತಿಂಗಳಿಗೆ ಹಾಕ್ಬಿಡ್ತೀನಿ, ಆಮೇಲೆ ಮಗಳ ಮದುವೆ ಅದನ್ನ ಮಾರ್ಬಿಟ್ಟು ಮಗಳ ಮದುವೆ ಮಾಡ್ತೀನಿ ಅಂದ್ರೆ ಅದು ಮಿಸ್ಟೇಕು. ಸೊ ಲಿಕ್ವಿಡಿಟಿ ಫ್ಯಾಕ್ಟರ್ ಅನ್ನ ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನೋಡಿ. ಒಂದು. ಎರಡನೇದು, ರಿಯಲ್ ಎಸ್ಟೇಟ್ ಅಲ್ಲಿ ವಿ ಹ್ಯಾವ್ ಲಾಟ್ ಆಫ್ ಲೀಗಲ್ ಆಸ್ಪೆಕ್ಟ್ಸ್. ಅಲ್ಲಿ ಏನಾಗುತ್ತೆ, ನೀವು ಯಾವ್ದೋ ಸೈಟ್ ತಗೊಂಡಿರ್ತೀರ, ಅದ್ರ ಮೇಲೆ ಇನ್ನೊಬ್ರು ಕೇಸ್ ಹಾಕಿರ್ತಾರೆ, ಹಿಂಗಾಯ್ತು ಹಂಗಾಯ್ತು, ಕೋರ್ಟ್ ಅಲ್ಲಿ ಒದ್ದಾಡೋದು, ಇದೆಲ್ಲ ಪ್ರಾಬ್ಲಮ್ ಇದೆ. ಆಮೇಲೆ ಒಂದ್ ತಿಳ್ಕೋಬೇಕು, ನಮ್ಮ ತಾತ, ಇವತ್ತು ನಿಮಗೆ ಎಕ್ಸಾಂಪಲ್ ಕೊಡ್ತಿದ್ದೀನಿ, 50,000 ರೂಪಾಯಿಗೆ ಮಲ್ಲೇಶ್ವರಂ ಅಲ್ಲಿ 1940ರಲ್ಲಿ ಒಂದು ಪ್ರಾಪರ್ಟಿ ತಗೊಂಡ್ರು. ಇವತ್ತದು 10 ಕೋಟಿ ಇದೆ. ಸೊ ಎಲ್ಲ ಕೇಳ್ತಾರೆ, ಸಿಂಪಲ್ ಆಗಿ ನಾನು ನಿಮ್ಮನ್ನು ಕೇಳ್ತಿದ್ದೀನಿ, 50,000 ಹಾಕಿದ್ದು ರಿಯಲ್ ಎಸ್ಟೇಟು ಇವತ್ತು 10 ಕೋಟಿ ಇದೆ ಅಂದ್ರೆ ಅದು ಒಳ್ಳೆ ಇನ್ವೆಸ್ಟ್ಮೆಂಟಾ ಕೆಟ್ಟ ಇನ್ವೆಸ್ಟ್ಮೆಂಟಾ? ಒಳ್ಳೆ ರಿಟರ್ನ್ ಬಂತ ಕೆಟ್ಟ ರಿಟರ್ನ್ ಬಂತ? ತುಂಬಾ ಒಳ್ಳೆ ರಿಟರ್ನ್. 50,000 ಬಿಕಮ್ 10 crore. ಆದ್ರೆ ಏನ್ ಅರ್ಥ ಆಗ್ತಿಲ್ಲ ಅಂದ್ರೆ, ಅದೇ 50,000 ನಮ್ ತಾತ ಅವತ್ತು ಬ್ಯಾಂಕ್ FD ಹಾಕಿದ್ರೆ ಶೇರ್ಗ್ ಬೇಡ, ಅದಿವತ್ತು 40 ಕೋಟಿ ಆಗ್ತಾ ಇತ್ತು. 1940 ಇಂದ ಇವತ್ತವರೆಗೂ ನೀವು ಲೆಕ್ಕ ಹಾಕಿದ್ರೆ ಬ್ಯಾಂಕ್ FDಲಿ ಆವರೇಜ್ 7-8% ರಿಟರ್ನ್ ಲೆಕ್ಕ ಹಾಕಿದ್ರು ಕೂಡ ಈ ರಿಯಲ್ ಎಸ್ಟೇಟ್ ರಿಟರ್ನ್ಗೂ ಜಾಸ್ತಿ ಆಗ್ತಿತ್ತು. ಶೇರ್ಸ್ ಅಲ್ಲಿ ಇನ್ನ ಜಾಸ್ತಿ ಆಗ್ತಿತ್ತು. ಆದ್ರೆ ಶೇರ್ ಪ್ರಾಬ್ಲಮ್ ಏನು ಅಂದ್ರೆ ಡೈಲಿ ರೇಟ್ ಸಿಗುತ್ತೆ. ಆ ರೇಟ್ ನೋಡಿ 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 ಜನ ಏನ್ ಮಾಡ್ತಾರೆ, ಈ ಟ್ರೇಡಿಂಗ್ ಬೈ ಸೆಲ್ ಶಾರ್ಟ್ ಟರ್ಮ್ ಮಾಡ್ಬಿಡ್ತೀನಿ ಅಂತ ಹೋಗ್ಬಿಟ್ಟು ಅದ್ರ ನಾಲೆಡ್ಜ್ ಇಲ್ಲದೆ ಅನೇಕ ಜನ ಲಾಸ್ ಮಾಡ್ಕೊಂತಾರೆ. ರಿಯಲ್ ಎಸ್ಟೇಟ್ ಅಲ್ಲಿ ನಿಮಗೆ ಡೈಲಿ ರೇಟ್ ಬರಲ್ಲ. ದೇ ಲುಕ್ ಸೋ ಫ್ಯಾನ್ಸಿ. ನಿಮ್ಗೆ ಇಲ್ಲೊಂದ್ ಚೈನು ಏನಂದ್ರೆ ರಿಯಲ್ ಎಸ್ಟೇಟ್ ಅಪ್ಪ ಅಂತ. ನಾನು ಯಾವಾಗ್ಲೂ ಇನ್ನೊಂದು ಹೇಳ್ತೀನಿ, ಯಾರ್ಯಾರು ಬೆನ್ಸ್ ಕಾರಲ್ಲಿ ಬರ್ತಾರೋ, ಯಾರ್ಯಾರು ಗೋಲ್ಡ್ ಸಿಲ್ವರ್ ಅಥವಾ ದೊಡ್ಡ ದೊಡ್ಡ ಚೈನ್ ಹಾಕೊಂಡ್ ಬರ್ತಾರೋ, ನೀವು ಅದನ್ನ ನೋಡ್ಬಿಟ್ಟು ಅವ್ರ ಹತ್ರ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡ್ಕೊಳೋದು, ಮೋಸ ಹೋಗೋದು ಯಾಕೆ ಮಾಡಬೇಡಿ ಅಂದ್ರೆ, ಬೆನ್ಸ್ ಕಾರು EMI ಅಲ್ಲಿ ತಗೊಂಡಿರ್ತಾರೆ, ಬರೀ ಡೌನ್ ಪೇಮೆಂಟ್ ಕೊಡಬೇಕು. ಬೆನ್ಸ್ ಕಾರ್ ತೋರ್ಸಿದೇನೆ 10 ಲಕ್ಷ ಕೊಡೋನ್ 1 ಕೋಟಿ ಕೊಡ್ತಾನೆ, ಯಾಕಂದ್ರೆ ಬೆನ್ಸ್ ಅಲ್ಲಿ ಬಂದ್ರು ಅಂತ. ರಿಯಲಿ ರಿಚ್ ಪೀಪಲ್ ಯಾರು ಇರ್ತಾರಲ್ಲ ಅವ್ರು ತೋರಿಸ್ಕೊಳಲ್ಲ, ಇಲ್ದೇ ಇರೋರೇ ಜಾಸ್ತಿ ತೋರಿಸ್ಕೊಳೋದು. ಸೊ ಅವ್ರು ಹಾಕೋಣೋ ಅಂತ ಗೋಲ್ಡ್ ಬೆನ್ಸ್ ಕಾರು ಇದನ್ನ ನೋಡ್ಕೊಂಡು ಅಲ್ಲಿ ಎಲ್ಲೆಲ್ಲೋ ತಪ್ಪು ಹೂಡಿಕೆಗಳನ್ನ ಮಾಡಬೇಡಿ. ನಾನು ಯಾವಾಗ ಹೇಳ್ತೀನಿ, ಅನ್ನ ಬೆಂದಿದ್ಯೋ ಇಲ್ವೋ ಅಂತ ನೋಡೋದಕ್ಕೆ ಇಡೀ ನೀವು ಕುಕ್ಕರ್ ಅಲ್ಲಿರೋ ಎಲ್ಲ ಅಕ್ಕಿ ಕಾಳನ್ನ ತೆಗೆದಿ ನೋಡೋದು ಬೇಕಾಗಿಲ್ಲ, ಒಂದ್ ಕಾಳು ನೋಡಿದ್ರೆ ಗೊತ್ತಾಗುತ್ತೆ ಅನ್ನ ಬೆಂದಿದ್ಯೋ ಇಲ್ವೋ. ಸೊ ಮೋಸ ಹೋಗಿ ಹೂಡಿಕೆಗಳನ್ನ ಮಾಡ್ಕೊಂಡು ನಷ್ಟ ಮಾಡ್ಕೋಬಾರ್ದು. ಓಕೆ ಸರ್, ಈಗ ನಾವು ಅಗೈನ್ ನಿಮ್ಮ ಫೇವ್ರೆಟ್ ಸಬ್ಜೆಕ್ಟ್ ಹೂಡಿಕೆಗೆ ಬರೋಣ. ಈಗ ಸೊ ಈಗಿನ ಸನ್ನಿವೇಶ ನೋಡಿದ್ರೆ, ನನ್ನ ಹತ್ರ ಫಾರ್ ಎಕ್ಸಾಂಪಲ್ 1 ಲಕ್ಷ ರೂಪಾಯಿ ಇದೆ. ಈಗ
ನನ್ಗಂತ ಅಂದ್ರೆ ನನಗೆ ಚಿನ್ನ ತಗೊಳಕ್ಕೆ ಈಗ ಆಗಲ್ಲ. ಯಾಕೆ ಚಿನ್ನದ ಇನ್ವೆಸ್ಟ್ಮೆಂಟ್ ಭಯ ಆಗುತ್ತೆ. ಯಾಕಂತಂದ್ರೆ ನೀವು ಹೇಳ್ದಂಗೆ ಆ ರ್ಯಾಲಿ ನೋಡ್ತಾ ಹೋದ್ರೆ ಕಳೆದ 1 ವರ್ಷ 1 to ಡಬಲ್ ಆಗಿದೆ. ಸೊ ಪೀಕಲ್ಲಿ ಹೋಗಿ ತಗೊಳ್ಳೋವಂಥದ್ದು ಎಷ್ಟು ಸೇಫ್ ಅನ್ನೋವಂಥದ್ದು ಬರುತ್ತೆ. ಸಿಲ್ವರ್ 1ಕ್ಕೆ 4 ಪಟ್ಟಾಗಿ ಹೋಗಿದೆ, ನನಗೆ ಅಗೈನ್ ಭಯ. ಸೊ ಇನ್ನು ಶೇರ್ ಮಾರ್ಕೆಟ್ ಅಂತ ನಾನು ಹೋದ್ರೆ, ಸೊ ಈಗಿನ ಸನ್ನಿವೇಶಕ್ಕೆ ಯಾಕಂದ್ರೆ ಒಂದ್ ಕಡೆ ಬಹಳ ಯುದ್ಧ ಆಗ್ಬೋದಾ ಅಂತ ರೀತಿಯಾಗಿದೆ. ಸೊ ಸಹಜವಾಗಿ ನನಗೊಂದು ನಂಬಿಕೆ ಏನ್ ಬರುತ್ತೆ ಅಂದ್ರೆ ಡಿಫೆನ್ಸ್ ಶೇರ್ಸ್ ಬೆಟ್ರಾ ಅಂತ. ಆಮೇಲೆ ಪ್ರತಿಯೊಂದನ್ನು ಕೂಡ ಚಿಪ್ ಆಧಾರಿತ ತಂತ್ರಜ್ಞಾನ ಆಗ್ತಾ ಇದೆ. ಸೊ ನಾನು ಏನು ಚಿಪ್ಸ್ ಏನು IT ಕ್ಷೇತ್ರ ಆಗ್ಬೋದಾ ಅಂತ ಹೇಳ್ಕೊಂಡು ಆ ಕಡೆಗೆ ನಾನು ಗಮನ ಕೊಡ್ತೀನಿ. ಮತ್ತೆ ಕ್ರೂಡ್ ಆಯಿಲ್ಗೆ ಸಂಬಂಧಪಟ್ಟ ಹಾಗೇನು ಕೂಡ ಗೊತ್ತಿಲ್ಲ ಅದು ಯಾವ ಕಡೆಗೆ ಹೋಗ್ತಾ ಇದೆ ಅಂತ. ಈಗಿನ ಸೆಕ್ಟರ್ ವೈಸ್ ನೋಡ್ತಾ ಬರೋದಾದ್ರೆ ಯಾವ್ದು ಬೆಟರ್, ಸೆಮಿ ಕಂಡಕ್ಟರ್ ಬೆಟರಾ ಅಥವಾ ಡಿಫೆನ್ಸ್ ಬೆಟರಾ, ಯಾವ ಹೂಡಿಕೆ ಒಳ್ಳೇದು ಅಂತ ಅನ್ಸುತ್ತೆ? ಸೊ ಮೊದಲನೇದಾಗಿ ಇವಾಗ ನಿಯರೆಸ್ಟ್ ಫೆಬ್ರವರಿ 1ನೇ ತಾರೀಕು ಬಜೆಟ್ ಬೇರೆ ಬರ್ತಾ ಇದೆ. ಅಲ್ಲಿ ನಿಮಗೆ ಜಾಸ್ತಿ ಡೈರೆಕ್ಷನ್ ಸಿಗುತ್ತೆ ಯಾವ ಸೆಕ್ಟರ್ ಒಳ್ಳೇದು ಅಂತ. ಆದ್ರೆ ಈಗ ಬಜೆಟ್ ಮುಂಚೆ ಮಾತಾಡ್ತಿರೋದ್ರಿಂದ ಬಜೆಟ್ ಬಗ್ಗೆನೂ ಆಮೇಲೆ ಬೇಕಾದ್ರೆ 1-2-3 ಮಾತು ನೋಡೋಣ. ಅದಕ್ಕೆ ಮುಂಚೆ ನಾನು ಏನ್ ಹೇಳ್ತೀನಿ, ಫಸ್ಟ್ ನಿಮ್ಮ ಹತ್ರ ಏನ್ ದುಡ್ಡಿದೆ ಎಲ್ಲಾ ದುಡ್ಡನ್ನು ಬರೀ ಶೇರ್ಸ್ ಹಾಕೋದು ಕೂಡ ತಪ್ಪು. ನೀವ್ ಹೇಳಿದ್ರಿ ಚಿನ್ನ ಬೆಳ್ಳಿ ಆಲ್ರೆಡಿ ಹೈಯರ್ ರೇಟ್ಸ್ ಅಲ್ಲಿ ಇದೆ, ನಾನು ಈಗ ಕೊಂಡ್ಕೊಳೋದು ಸೇಫಾ ಅಂತ. ಒಂದು 10% ಹಾಕಿ. ಈಗ ನಿಮ್ಮ ಹತ್ರ ಟೋಟಲ್ ಆಗಿ ಇನ್ವೆಸ್ಟ್ ಮಾಡೋದಕ್ಕೆ ನಿಮ್ಮ ಹತ್ರ ಒಂದು 10 ಲಕ್ಷ ಇದೆ ಅಂತ ಅನ್ಕೊಳೋಣ, ಬೇಡ 1 ಲಕ್ಷ ಇದೆ ಅಂತಾನೆ ಅನ್ಕೊಳೋಣ. ನಿಮ್ಮ 1 ಲಕ್ಷ ಏನಿದೆ ಟೋಟಲ್ ಒಟ್ಟಾರೆ ಅದರಲ್ಲಿ 10% ಈಗಲೂ ಕೂಡ ಗೋಲ್ಡ್ ಸಿಲ್ವರ್ಗೆ ಹಾಕಿ. ಅಂದ್ರೆ ನಿಮ್ಮ ಹತ್ರ 1 ಲಕ್ಷ ಇದ್ರೆ 10,000 ರೂಪಾಯಿಯನ್ನ ಚಿನ್ನ ಬೆಳ್ಳಿ ಹೂಡಿಕೆಗೆ ಮಾಡ್ಬೋದು. ಎಲ್ಲಾ ದುಡ್ಡನ್ನು ಚಿನ್ನ ಬೆಳ್ಳಿಗೆ ಹಾಕಬೇಡಿ ಅಂತ ಹೇಳ್ತಿದ್ದೀನಿ. ಅದೇ ತರ ಇನ್ನ ಮಿಕ್ಕಿದ ದುಡ್ಡು ಏನಿದೆ ಅದರಲ್ಲಿ ಒಂದು 20-30% ನಾನು ಬೇಕಾದ್ರೆ ಶೇರ್ಸ್ಗಳಲ್ಲಿ ಹಾಕ್ತೀನಿ, ಇನ್ನೊಂದು 10% ಮ್ಯೂಚುವಲ್ ಫಂಡ್ಗೆ ಹಾಕ್ತೀನಿ. ರಿಯಲ್ ಎಸ್ಟೇಟ್ ಹಾಕ್ಬೇಕಂದ್ರೆ ನಮ್ಗೆ ಒಂಚೂರು ದುಡ್ಡು ಜಾಸ್ತಿ ಇರಬೇಕು. ಅಥವಾ ಇವಾಗ ರೀಟ್ಸ್ ಅಂತಾನು ಪ್ರಾಡಕ್ಟ್ ಬರುತ್ತೆ, ರಿಯಲ್ ಎಸ್ಟೇಟ್ ಇನ್ವೆಸ್ಟ್ಮೆಂಟ್ಸ್ಗಳು ಕೂಡ ಪೇಪರ್ ಫಾರ್ಮ್ಯಾಟ್ ಅಲ್ಲಿ ತಗೋಬಹುದು. ರೀಟ್ಸ್ ಅಂತ ಬರುತ್ತೆ, ಅದ್ರ ಬಗ್ಗೆನೂ 1-2 ಅವರ್ ಮಾತಾಡ್ಬೋದು. ಬಟ್ ಈ ಕಾಮನ್ ಮೆನ್ಗೆ ಅದು ಬೇಕಾಗಿರೋದಿಲ್ಲ. ಸೊ ನಾವು ಇನ್ವೆಸ್ಟ್ಮೆಂಟ್ ಅನ್ನ ವಿಂಗಡಣೆ ಮಾಡಬೇಕು, ಎಲ್ಲಾ ದುಡ್ಡನ್ನು ಒಂದ್ ಕಡೆ ಹಾಕಬಾರದು. ಎರಡನೇದು, ಶೇರ್ ಮಾರ್ಕೆಟ್ಗೆ ಸ್ಪೆಸಿಫಿಕ್ ಆಗಿ ಬಂದ್ರೆ ಕಳೆದ 1 ವರ್ಷ 2 ವರ್ಷದಲ್ಲಿ ಶೇರ್ ಮಾರ್ಕೆಟ್ ಪರ್ಫಾರ್ಮೆನ್ಸು ಅಷ್ಟೊಂದು ಆಗಿಲ್ಲ. ಸೊ ನೀವು ಸ್ಟಾರ್ಟಿಂಗ್ ಅಲ್ಲಿ ನನಗೆ ಕೇಳ್ತಾ ಇದ್ರಿ, ಸರ್ ಈಗ ನೀವು ಹೇಳಿದ್ರಿ ಯಾವ್ದು ಪರ್ಫಾರ್ಮ್ ಮಾಡಿಲ್ವೋ ಅದು ಹೂಡಿಕೆ ಮಾಡಬೇಕು, ಅದು ಯಾವುದು ಅಂತ ಕೇಳ್ತಾ ಇದ್ರಿ. ನಾನು ಹೇಳ್ತಾನೆ ಇಲ್ಲ ಯಾವುದು ಅಂತ, ನಿಮ್ಗೆ ಕೇಳ್ತಾ ಇದ್ದೀನಿ. ಯಾವುದು ಲಾಸ್ಟ್ 1-2 ವರ್ಷ ಪರ್ಫಾರ್ಮ್ ಮಾಡಿಲ್ವೋ ಅಲ್ಲಿ ಹೂಡಿಕೆಗಳನ್ನ ಮಾಡೋದು ಒಳ್ಳೇದು. ಈಗ ಜನ ಏನ್ ಕೇಳ್ತಾರೆ, ಈಗ ಓಡೋ ಕುದುರೆ ಮೇಲೆ ನೀವು ದುಡ್ಡು ಹಾಕ್ಬೇಕು, ಕುಂಟ್ಕೊಂಡು ಹೋಗ್ತಿರೋ ಕುದುರೆ ಮೇಲೆ ಯಾರೀ ದುಡ್ಡು ಹಾಕ್ತಾರೆ ಅಂತ. ಟ್ರೇಡಿಂಗ್ ಬೇರೆ, ಇನ್ವೆಸ್ಟ್ಮೆಂಟ್ ಬೇರೆ. ಟ್ರೇಡಿಂಗ್ ಅಲ್ಲಿ ಖಂಡಿತ ಓಡೋ ಕುದುರೆ ಮೇಲೆ ದುಡ್ಡು ಹಾಕೋದು. ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು, ಅಟ್ಲೀಸ್ಟ್ ಒಂದು 3 years 5 years 10 years ಲಾಂಗ್ ಟರ್ಮ್. ಟ್ರೇಡಿಂಗ್ ಅಂದ್ರೆ ಏನು, ನಾನು ಇವತ್ತು ತಗೊಂತೀನಿ ಇನ್ನೊಂದು ವಾರಕ್ಕೆ ಮಾರ್ಬಿಡ್ತೀನಿ, ಇಲ್ಲ ಇನ್ನೊಂದು ದಿವ್ಸಕ್ಕೆ ಮಾರ್ತೀನಿ, 2 ದಿವ್ಸಕ್ಕೆ ಮಾರ್ತೀನಿ. ಟ್ರೇಡಿಂಗೇ ಬೇರೆ. ನೋಡಿ T20 ಕ್ರಿಕೆಟ್ ಬೇರೆ, 50 ಓವರ್ ಮ್ಯಾಚ್ ಬೇರೆ, ಟೆಸ್ಟ್ ಮ್ಯಾಚ್ ಬೇರೆ, ಎಲ್ಲಾ ಕ್ರಿಕೆಟ್. ನಾನು ಮೊನ್ನೆ ಯಾರನ್ನೋ ಕೇಳ್ತಾ ಇದ್ದೆ, ಹೇಳ್ರಿ 3 ಕ್ರಿಕೆಟ್ ಅಲ್ವಾ ಅಂತ, ಏನ್ ಡಿಫರೆನ್ಸು ಅಂತ ಹೇಳ್ತಾ ಇದ್ದೆ. ಈಗ T20 ಏನಾಗುತ್ತೆ, ಬಾಲ್ 1 ಇಂದ ನೀವು ಹೊಡಿಬೇಕು, ಆಮೇಲೆ ನೀವು 200 ಹೊಡೆದ್ರು ಕೂಡ 20 ಓವರ್ ಮ್ಯಾಚ್ ಅಲ್ಲಿ ಗೆಲ್ಲೋದು ಕಷ್ಟ ಇದೆ ಅಂತ ಅಂತೀವಿ. ಅದೇ 1 ಡೇ ಮ್ಯಾಚ್ 50 ಓವರ್ಸ್ ಅಲ್ಲಿ ಅದು ಈ ರೀಟಲ್ಲಿ ಸ್ಪೀಡಾಗಿ ಆಡಬೇಕು ಅಂತೇನು ಇಲ್ಲ, ವಿಕೆಟ್ ಉಳಿಸ್ಕೋಬೇಕು. ಅಟ್ಲೀಸ್ಟ್ 30 ಓವರ್ಸ್ಗೆ ನಾವು ಒಂದು ಒಳ್ಳೆ ಸ್ಕೋರ್ ಮಾಡಿ 1-2 ವಿಕೆಟ್ ಅಷ್ಟೇ ಲಾಸ್ ಆಗಿದ್ರೆ ಇನ್ನು 20 ಓವರಲ್ಲಿ ರಿಕವರ್ ಮಾಡಿಕೊಂಡು ರನ್ಸ್ ಮಾಡ್ಬೋದು. 30 ಓವರಲ್ಲಿ ಮಾಡಿರೋದನ್ನ ನೀವು ಡಬಲ್ ಮಾಡ್ತೀರಾ 50 ಓವರ್. ಇದು 50 ಓವರ್ ಮ್ಯಾಚ್. ಟೆಸ್ಟ್ ಮ್ಯಾಚು ಅದು ಬೇರೆ, ಅಲ್ಲಿ ನಿಮಗೆ ರಾಹುಲ್ ದ್ರಾವಿಡ್ ಬೇಕು, 5 ದಿವಸ ಆಡೋರು ಬೇಕು, ಬಾಲ್ ಸ್ವಿಂಗ್ ಆಗುತ್ತೆ, ವಿಕೆಟ್ ಉಳಿಸ್ಕೋಬೇಕು, ಅದು ಬೇರೆ. ಬಟ್ ಎಲ್ಲ ಕ್ರಿಕೆಟು ರೂಲ್ಸ್ ಎಲ್ಲ ಒಂದೇನೆ. ಅದೇ ತರ ಇನ್ವೆಸ್ಟ್ಮೆಂಟ್ ಬೇರೆ, ಟ್ರೇಡಿಂಗ್ ಬೇರೆ. ಓಡೋ ಕುದುರೆ ಮೇಲೆ ಹಾಕೋದು ಟ್ರೇಡಿಂಗು, ಅದು T20 ಗೇಮ್ ಇದ್ದಂಗೆ. ಅದೇ ತರ ಟೆಸ್ಟ್ ಮ್ಯಾಚ್ ಬಂದು ಇನ್ವೆಸ್ಟ್ಮೆಂಟು. ಸೊ ನಾನೇನು ಹೇಳ್ತಿದ್ದೀನಿ, ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ನೋಡೋದಾಯ್ತು ಅಂದ್ರೆ ಈ ಕಾಮನ್ ಮ್ಯಾನ್ ಯಾರು ಕೂಡ ನಾನು ಡೈಲಿ ಟ್ರೇಡಿಂಗ್ ಮಾಡ್ತೀನಿ ಅಂದ್ರೆ ಅವ್ರಿಗೆ ಸ್ಯಾಲ್ರಿಡ್ ಕ್ಲಾಸ್ ಇರ್ತಾರೆ, ಅವರೆಲ್ಲೋ ಕೆಲಸ ಮಾಡ್ತಿರ್ತಾರೆ. ಅವ್ರು ಏನು ಮಾಡ್ತಾರೆ, ನಮಗೆ ಮಾರ್ಕೆಟ್ ಅರ್ಥ ಆಗಲ್ಲ, ಮ್ಯೂಚುವಲ್ ಫಂಡ್ಗೆ ಹಾಕ್ತೀನಿ, ಇಲ್ಲ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಹಾಕ್ತೀನಿ, ಈ ತರ ಮಾಡ್ತಾರೆ. ಸೊ ಅಸೆಟ್ ಕ್ಲಾಸಸ್ಗಳನ್ನು ಸ್ಪೆಸಿಫಿಕ್ ಆಗಿ ತಗೊಂಡ್ರೆ ನಮಗೆ ಈಕ್ವಿಟಿ ಮಾರ್ಕೆಟ್ ಅಷ್ಟೊಂದು ರಿಟರ್ನ್ಗಳನ್ನ ಕಳೆದ 1-2 ವರ್ಷದಲ್ಲಿ ಕೊಟ್ಟಿಲ್ಲ. ಮುಂದಿನ 2 ವರ್ಷ 3 ವರ್ಷ 5 ವರ್ಷಕ್ಕೆ ಶೇರ್ ಮಾರ್ಕೆಟ್ ಜಾಸ್ತಿ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಆದ್ರೆ ನಾರ್ಮಲ್ ಹ್ಯೂಮನ್ ಸೈಕಾಲಜಿ ಏನು ಅಂದ್ರೆ, ಯಾವ್ದು ಪರ್ಫಾರ್ಮ್ ಮಾಡಿಲ್ವೋ ಅಲ್ಲಿ ಹೂಡಿಕೆ ಮಾಡೋದಿಲ್ಲ, ಯಾವ್ದು ಜಾಸ್ತಿ ಪರ್ಫಾರ್ಮ್ ಮಾಡ್ತಿದ್ಯೋ ಅಲ್ಲಿ ಓಡೋಕ್ ತಗೊಂಡ್ ಬರ್ತಾರೆ. ದಟ್ ಈಸ್ ಯುವರ್ ನಾರ್ಮಲ್ ಸೈಕಾಲಜಿ. ಸೊ ಹಾಗಾಗಿ ಈಗ ಯಾವ ಸೆಕ್ಟಾರ್ಸ್ಗಳು ಒಳ್ಳೇದು ಅಂತ ತಾವು ಕೇಳೋದಾದ್ರೆ, ಡಿಫೆನ್ಸ್ ಅಲ್ಲಿ ಎಸ್ಪೆಷಲಿ BEL ಶೇರ್ ಆಗಿರ್ಬೋದು, HAL ಶೇರ್ ಆಗಿರ್ಬೋದು, ದೇ ಆರ್ ವೆರಿ ಗುಡ್. ಯಾವಾಗ ಈ ವಿಶ್ವದಲ್ಲಿ ಈ ತರ ಯುದ್ಧದ ಭೀತಿಗಳು ಇರುತ್ತೋ ಬಜೆಟ್ ಅಲ್ಲೂ ಕೂಡ ಡಿಫೆನ್ಸ್ ಅಲೋಕೇಶನ್ ಗಳನ್ನ ಜಾಸ್ತಿ ಮಾಡ್ತಾ ಇರ್ತಾರೆ. ಈ ತರ ಕಂಪನಿಗಳಿಗೆ ಪ್ರಾಫಿಟಬಲ್
ಪ್ರಾಫಿಟಬಿಲಿಟಿ ಜಾಸ್ತಿ ಆಗುತ್ತೆ, ಅವ್ರ ಶೇರ್ ಪ್ರೈಸ್ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ನನ್ನ ಪ್ರಕಾರ ಇವಾಗ ಪ್ರೈವೇಟ್ ಬ್ಯಾಂಕ್ಸ್ಗಳು ತುಂಬಾ ಚೆನ್ನಾಗಿದೆ, ಎಸ್ಪೆಷಲಿ HDFC ಬ್ಯಾಂಕ್ ಆಗಿರ್ಬೋದು, ICICI ಕೋಟಕ್ ಬ್ಯಾಂಕ್ ಆಗಿರ್ಬೋದು, ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು, ಅದೇ ತರ PSU ಬ್ಯಾಂಕ್ಸ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು, ಬ್ಯಾಂಕ್ ಆಫ್ ಬರೋಡಾ ಆಗಿರ್ಬೋದು, ಬ್ಯಾಂಕ್ ಆಫ್ ಇಂಡಿಯಾ ಆಗಿರ್ಬೋದು. ವ್ಯಾಲ್ಯೂಯೇಷನ್ ಕಂಫರ್ಟ್ ಅನ್ನು ಕೂಡ ನಾವು ನೋಡ್ಬೇಕು. ಏನಂಗಂದ್ರೆ ಅಂದ್ರೆ ಈಗ ನನಗೆ ಯಾವ ರೇಟಿಗೆ ಶೇರ್ ತಗೊಂತಿದ್ದೀನಿ ಅದು ಕಡಿಮೆಗೆ ಸಿಗ್ತಾ ಇದೆಯಾ ಅಥವಾ ನಾನು ತುಂಬಾ ಜಾಸ್ತಿ ಕೊಟ್ಟು ತಗೊಳ್ತಾ ಇದ್ದೀನ. ಈಗ ಫಾರ್ ಎಕ್ಸಾಂಪಲ್ ನಾನು ಹಾಕಿರೋ ಶರ್ಟ್ ಚೆನ್ನಾಗಿದೆ, ಬಟ್ ಹಂಗನ್ಬಿಟ್ಟು ಈ ಶರ್ಟಿಗೆ 25,000 ಕೊಡಕ್ಕಾಗಲ್ಲ, ಯಾವುದೋ ರೇಟ್ ಕೊಟ್ಟು ತಗೊಳಕ್ಕಾಗಲ್ಲ. ಜನ ಏನ್ ಹೇಳ್ತಾರೆ, ಶೇರ್ ರೇಟ್ ಅರ್ಥ ಆಗುತ್ತೆ ನಮಗೆ ಗೊತ್ತಾಗ್ತಾ ಇರಲ್ಲ, ಶರ್ಟ್ ರೇಟ್ ಅರ್ಥ ಆಗುತ್ತೆ, ಶೇರ್ ರೇಟ್ ಹೇಗೆ ಅಂತ. ಅದಕ್ಕೆ ಅಧ್ಯಯನ ಮಾಡಬೇಕು. ಸೊ ನನ್ನ ಪ್ರಕಾರ ಡಿಫೆನ್ಸ್ ಇಸ್ ಅ ಗುಡ್ ಸೆಕ್ಟರ್, ಪ್ರೈವೇಟ್ ಬ್ಯಾಂಕ್ಸ್, ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಗುಡ್ ಸೆಕ್ಟರ್, ಆಯಿಲ್ ಮಾರ್ಕೆಟಿಂಗ್ ಕಂಪನೀಸು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಯಾಕಂದ್ರೆ ನಾರ್ಮಲಿ ಕ್ರೂಡ್ ಆಯಿಲ್ ಪ್ರೈಸಸ್ ಕಡಿಮೆ ಆದಾಗೆಲ್ಲ ಈ OMCs ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಸೊ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಆಗಿರ್ಬೋದು, BPCL HPCL ಆಗಿರ್ಬೋದು, ಆಮೇಲೆ ನಾನು ಇವಾಗ ತಾನೇ ಹೇಳ್ದಂಗೆ ಕ್ಯಾಪಿಟಲ್ ಮಾರ್ಕೆಟ್ ಥೀಮ್ಸ್ ಆಗಿರ್ಬೋದು, FMCG ಕ್ಷೇತ್ರದಲ್ಲಿ ಡಾಬರ್, ಕೋಲ್ಗೇಟ್ ಈ ಥರ ಸ್ಟಾಕ್ಸ್ಗಳಾಗಿರ್ಬೋದು. ಸೊ ಈ ಥರ ಒಂದು ಒಳ್ಳೆ ಬ್ಯಾಸ್ಕೆಟ್ ಕ್ರಿಯೇಟ್ ಮಾಡಿ, ಅಥವಾ ನಮ್ಗೆ ಇದು ಯಾವುದು ಅರ್ಥ ಆಗ್ತಾ ಇಲ್ಲ ಅಂದರೆ ಯಾರನ್ನ ಒಳ್ಳೆ ರಿಲಯಬಲ್ ಫಂಡ್ ಮ್ಯಾನೇಜರ್ ಹತ್ರ ಯು ಕ್ಯಾನ್ ಹ್ಯಾವ್ ಯುವರ್ ಮನಿ ಟೇಕನ್ ಕೇರ್, ಅಥವಾ ಯು ಹ್ಯಾವ್ ಟು ಇವನ್ ಗೋ ಫಾರ್ ಮ್ಯೂಚುವಲ್ ಫಂಡ್, ಇಂಡೈರೆಕ್ಟ್ ವೇ ಆಫ್ ಇನ್ವೆಸ್ಟಿಂಗ್ ಇನ್ ಸ್ಟಾಕ್ ಮಾರ್ಕೆಟ್. ಸೊ ನನ್ನ ಪ್ರಕಾರ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇನ್ ನೆಕ್ಸ್ಟ್ 2 to 3 yearsಗೆ ಶೇರ್ ಮಾರ್ಕೆಟ್ ಕ್ಯಾನ್ ಡೂ ವೆರಿ ಗುಡ್. ಹಂಗನ್ಬಿಟ್ಟು ಎಲ್ಲಾ ದುಡ್ಡನ್ನು ಶೇರ್ಸ್ಗೂ ಹಾಕಬೇಡಿ, ಅಲ್ಲೊಂದು 20-30% ಅಲೋಕೇಶನ್ ಅನ್ನ ಮಾಡಬಹುದು. ಸಮ್ ಆಫ್ ದಿ ಸೆಕ್ಟರ್ಸ್ ಇವಾಗ ನಾನೇನು ಹೇಳಿದೆ, ಸ್ಟಾಕ್ಸ್ ಏನು ಹೇಳಿದೆ, ಅದನ್ನ ಖಂಡಿತ ಕನ್ಸಿಡರ್ ಮಾಡಬಹುದು. ಹಾಗೂ ನಾನು ಡಿಸ್ಕ್ಲೋಸರ್ ಕೂಡ ಹೇಳ್ತಿದ್ದೀನಿ, ಇದು ಎಲ್ಲದಕ್ಕೂ ಕೂಡ ಯು ಹ್ಯಾವ್ ಟು ಕನ್ಸಲ್ಟ್ ಯುವರ್ ಫಿನಾನ್ಷಿಯಲ್ ಅಡ್ವೈಸರ್. ಯಾಕೆ ಅಂದ್ರೆ ಇವತ್ತಿನ ಮಾತು ನಾಳೆಗೆ ಬದಲಾವಣೆ, ಆಸ್ ಡೇಟಾ ಚೇಂಜಸ್. ಟ್ರಂಪ್ ಬೆಳಿಗ್ಗೆ ಹೇಳೋದನ್ನ ಸಾಯಂಕಾಲ ಹೇಳೋದನ್ನು ಕೂಡ ನಾವು ಟ್ರ್ಯಾಕ್ ಮಾಡಬೇಕಾಗತ್ತೆ. ಸೊ ಅದಿರೋದ್ರಿಂದ ಈಗಿರುವಂತ ಮಾಹಿತಿ ಪ್ರಕಾರ ಹೇಳ್ತಿದ್ದೀನಿ. ರೆಸ್ಟ್ ಆಫ್ ದ ಥಿಂಗ್ಸ್ ದೇ ಹ್ಯಾವ್ ಟು ಟೇಕ್ ಅನ್ ಅಡ್ವೈಸ್ ಫ್ರಮ್ ದೇರ್ ಫಿನಾನ್ಷಿಯಲ್ ಅಡ್ವೈಸರ್. ಈ 80,000 ಸೆನ್ಸೆಕ್ಸ್ ಕ್ರಾಸ್ ಆದಾಗ ಅಥವಾ 82,000 ಏನೋ ಕ್ರಾಸ್ ಆದಾಗ ಅದನ್ನ ಕನ್ಸಿಡರ್ ಹೇಗೆ ಮಾಡ್ತಾ ಇದ್ರು ಅಂತಂದ್ರೆ, ಈಗ ಪೀಕಲ್ ಇದೆ, ಮಾರ್ಕೆಟ್ ಪೀಕಲ್ ಇದೆ ಅನ್ನೋದನ್ನ ಹೇಳ್ತಾ ಇದ್ರು. ಸೊ ಈಗಲೂ ಅದೇ ರೌಂಡ್ ಹಾಕ್ತಾ ಇರೋ 80 to 84,000 ಈಗ ಓಡ್ತಾ ಇರೋ. ಬಟ್ ಇದನ್ನ ನಾವು ಪೀಕ್ ಅಂತ ಈಗ ಕನ್ಸಿಡರ್ ಮಾಡಕ್ ಆಗಲ್ಲ ಅಂದ್ಕೊಂತೀನಿ. ಏನಕ್ಕೆ ಅಂದ್ರೆ ಯಾವಾಗ ದೇಶದ ಆರ್ಥಿಕ ಪರಿಸ್ಥಿತಿಯಲ್ಲಿ ಗ್ರೋತ್ ಆಗುತ್ತೆ, ಈಗ ಇಂಡಿಯಾದು ನೀವು GDP ನಂಬರ್ಸ್ ತಗೊಂಡ್ರೆ ಆವರೇಜ್ ಇರೋದು 6.8 to 7% ಆನ್ಯುವಲಿ ವರ್ಷಕ್ಕೆ ಅಂತೀವಿ. ನೀವು ಲೇಟೆಸ್ಟ್ ಕ್ವಾರ್ಟರ್ GDP ನೋಡಿದ್ರೆ 8.4%. ಅಂತ GDP ನಿರೀಕ್ಷೆ ಯಾರಿಗೂ ಇರಲಿಲ್ಲ. ಸೊ ಯಾವಾಗ ಭಾರತ ದೇಶದ ಗ್ರೋತ್ ಚೆನ್ನಾಗಿದೆಯೋ ಖಂಡಿತವಾಗ್ಲೂ ಶೇರ್ ಮಾರ್ಕೆಟು ಪರ್ಫಾರ್ಮ್ ಮಾಡಲೇಬೇಕು. ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇಸ್ ಎ ಬ್ಯಾರೋಮೀಟರ್ ಆಫ್ ಯುವರ್ ಕಂಟ್ರಿ. ದೇಶ ಚೆನ್ನಾಗೆ, ವೆನಿನ್ಸುಲಾನ ಯಾವಾಗ ಅಮೆರಿಕ ತಗೊಂಡ್ತೋ, ವೆನಿನ್ಸುಲಾ ಶೇರ್ ಮಾರ್ಕೆಟ್ ಡಬಲ್, ಬರೀ 3-4 ದಿವಸ 15 ದಿವಸದಲ್ಲಿ ಡಬಲ್ ಟ್ರಿಪಲ್ ಆಗೋಯ್ತು ಶೇರ್ ಮಾರ್ಕೆಟ್ ವೆನಿನ್ಸುಲಾ. ಯಾಕೆ ಅಂದ್ರೆ ಅಮೆರಿಕ ವೆನಿನ್ಸುಲಾ ಕಂಟ್ರೋಲ್ ತಗೊಂಡ್ರೆ ವೆನಿನ್ಸುಲಾ ವಿಲ್ ಗ್ರೋ ಆಸ್ ಎ ಕಂಟ್ರಿ. ವೆನ್ ದಟ್ ಗ್ರೋಸ್ ಸ್ಟಾಕ್ ಮಾರ್ಕೆಟ್ ಹ್ಯಾಸ್ ಟು ಗ್ರೋ, ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಇಸ್ ಎ ಬ್ಯಾರೋಮೀಟರ್ ಆಫ್ ಯುವರ್ ಕಂಟ್ರಿ. ಸೊ ನಾನೇನು ಹೇಳ್ತಾ ಇದ್ದೀನಿ, ಇಂಡಿಯಾ ವಿಲ್ ಗ್ರೋ. ಆದರೆ ನೀವು ಶೇರ್ಸ್ ಅನ್ನ ಸೆಲೆಕ್ಟ್ ಮಾಡುವಾಗ ರೈಟ್ ಕಂಪನೀಸ್ಗಳನ್ನು ಸೆಲೆಕ್ಟ್ ಮಾಡಬೇಕು. ಆಮೇಲೆ ವ್ಯಾಲ್ಯೂಯೇಷನ್ ಕಂಫರ್ಟು ಇರಬೇಕು. ಕಂಪನಿ ಚೆನ್ನಾಗಿರುತ್ತೆ. ಕೆಲವ್ರು ಏನು ಮಾಡ್ತಾರೆ ನೋಡ್ರಿ, ಯಾವಾಗಲೂ ನೀವು ಇನ್ಫೋಸಿಸ್ಸು, TCS ಇದೆಲ್ಲ ದೊಡ್ಡ ದೊಡ್ಡ ಕಂಪನಿ ಇಲ್ಲಿ ದುಡ್ಡು ಹಾಕ್ಬಿಡಿ. ಕಂಪನಿ ಚೆನ್ನಾಗಿದೆ, ಬಟ್ ಯಾವ ರೇಟಿಗೆ ನೀವು ತಗೊಂತಿದ್ದೀರಾ ಅನ್ನೋದು ಕೂಡ ಇಂಪಾರ್ಟೆಂಟ್. ನನ್ನ ಹತ್ರ ಆ್ಯಪಲ್ ಮೊಬೈಲ್ ಇದೆ, ಚೆನ್ನಾಗಿದೆ, ಅದಕ್ಕೆ ರೇಟ್ ಒಂದು 60,000 ಕೊಡ್ಬೋದು. ನೀವು ಅದಕ್ಕೆ 6 ಲಕ್ಷ ಕೊಟ್ಟು ತಗೊಂಡ್ರೆ ಅದು ಆ್ಯಪಲ್ ಮೊಬೈಲ್ ಆದರೂ ಕೂಡ 6 ಲಕ್ಷ ಕೊಟ್ಟು ತಗೊಳ್ಳೋ ಅಂಥ ಮೊಬೈಲ್ ಅಲ್ಲ. ಸೊ ವ್ಯಾಲ್ಯೂಯೇಷನ್ ಕಂಫರ್ಟ್ ನೋಡಿ, ಗ್ರೋತ್ ಇಂಡಿಯಾಗ ಇರೋದ್ರಿಂದ ಸ್ಟಾಕ್ ಮಾರ್ಕೆಟ್ ವಿಲ್ ಪರ್ಫಾರ್ಮ್ ವೆರಿ ಗುಡ್. ಆಮೇಲೆ ಒಂದು ಇಮ್ಮಿಡಿಯೇಟ್ ಸ್ಟೇಟ್ಮೆಂಟ್, ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್ ಹೇಳ್ತಿದ್ದೀನಿ, ಸ್ಟಾಕ್ ಪ್ರೈಸಸ್ ಆರ್ ಸ್ಲೇವ್ಸ್ ಆಫ್ ಅರ್ನಿಂಗ್ಸ್ ಅಂತ ಹೇಳ್ತೀವಿ. ಅದರ ಅರ್ಥ ಏನು ಅಂದ್ರೆ, ಯಾವ ಕಂಪನಿಯ ಲಾಭಾಂಶ ಅರ್ನಿಂಗ್ಸ್ ಜಾಸ್ತಿ ಗ್ರೋ ಆಗ್ತಾ ಇರುತ್ತೋ ಅದರ ಶೇರ್ ಪ್ರೈಸು ಕೂಡ ಗ್ರೋ ಆಗಬೇಕು. ಸೊ ನಿಮಗೆ ಇಂಡಿಯಾ ಗ್ರೋತ್ ಸ್ಟೋರಿ, ಅಮೆರಿಕಲ್ಲಿ ಏನಾಯಿತು, ಭಾರತದಲ್ಲಿ ಏನಾಯಿತು, ಇನ್ಫ್ಲೇಷನ್ ಏನಾಯಿತು, RBI ಪಾಲಿಸಿ ಏನಾಯಿತು, ಬಜೆಟ್ ಏನಾಯಿತು, ಎಲ್ಲ ಬಿಟ್ಬಿಡಿ. If a company's earnings grow, ಡೆಫಿನೆಟ್ಲಿ ದಟ್ ಸ್ಟಾಕ್ ಪ್ರೈಸ್ ಹ್ಯಾಸ್ ಟು ಈವೆನ್ಚುಲಿ ಗ್ರೋ. ಇವತ್ತು ನಾಳೆ ಗ್ರೋ ಆಗಲಿಲ್ಲ ಅಂದರೂ ಇನ್ನು 2 ವರ್ಷಕ್ಕೋ 3 ವರ್ಷಕ್ಕೋ ಗ್ರೋ ಆಗಬೇಕು. ಸೊ ಹಾಗಾಗಿ ನೀವು ಇನ್ವೆಸ್ಟ್ ಮಾಡುವಾಗ ಉತ್ತಮವಾದಂಥ ಕಂಪನಿ ಯಾವುದಿದು, ಉತ್ತಮವಾದಂಥ ಕಂಪನಿ, ಯಾವ ಕಂಪನಿಯ ಲಾಭಾಂಶ ಗ್ರೋ ಆಗ್ತಾ ಇದೆ, ಅರ್ನಿಂಗ್ಸ್ ಗ್ರೋ ಆಗ್ತಾ ಇದೆ. ಸ್ಟಾಕ್ ಪ್ರೈಸಸ್ ಆರ್ ಸ್ಲೇವ್ಸ್ ಆಫ್ ಅರ್ನಿಂಗ್ಸ್. ಶಾರ್ಟ್ ಟರ್ಮಲ್ಲಿ ಸ್ಟಾಕ್ ಮಾರ್ಕೆಟ್ ಈಸ್ ಆಲ್ವೇಸ್, ನಾನು ಯಾವಾಗ ಹೇಳ್ತೀನಿ, ಶಾರ್ಟ್ ಟರ್ಮಲ್ಲಿ ಇಟ್ ಕ್ಯಾನ್ ಮೂವ್ ಅಪ್ ಆ್ಯಂಡ್ ಡೌನ್, ಬಟ್ ಈವೆನ್ಚುಲಿ ಇಟ್ ಈಸ್ ಎ ವೇಯಿಂಗ್ ಮೆಷಿನ್. ವಾರನ್ ಬಫೆಟ್ ಹೇಳ್ತಾರೆ, ವೆನ್ ಅದರ್ಸ್ ಆರ್ ಗ್ರೀಡಿ
ಯು ಬಿ ಫಿಯರ್ಫುಲ್, ವೆನ್ ಅದರ್ಸ್ ಆರ್ ಫಿಯರ್ಫುಲ್ ಯು ಬಿ ಗ್ರೀಡಿ ಅಂತಾರೆ. ಈಗ ಎಲ್ಲರೂ ಕೂಡ ದೇ ಆರ್ ಗ್ರೀಡಿ ಆನ್ ಸಿಲ್ವರ್ ಅಂಡ್ ಗೋಲ್ಡ್, ಯು ಹ್ಯಾವ್ ಟು ಬಿ ಫಿಯರ್ಫುಲ್. ಎಲ್ಲರೂ ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫಿಯರ್ಫುಲ್ ಇದ್ದಾರೆ, ಯು ಹ್ಯಾವ್ ಟು ಬಿ ಗ್ರೀಡಿ. ಆಮೇಲೆ ವಾರನ್ ಬಫೆಟ್ ಹೇಳ್ತಾರೆ ಇಡೀ ಇನ್ವೆಸ್ಟ್ಮೆಂಟ್ ಜಗತ್ತನ್ನ 2 ಲೈನಲ್ಲಿ ಮುಗಿಸ್ಬಿಡ್ತಾರೆ ಅವರು. ಗೋಲ್ಡ್, ಸಿಲ್ವರ್, ಶೇರ್ಸು, ಮ್ಯೂಚುವಲ್ ಫಂಡು, ರಿಯಲ್ ಎಸ್ಟೇಟ್ ಎಲ್ಲಾನು 2 ಲೈನಲ್ಲಿ ಹೇಳ್ತಾರೆ ಅವ್ರು. ಏನ್ ಹೇಳ್ತಾರೆ ಅಂದ್ರೆ ತುಂಬಾ ದುಡ್ಡು ಮಾಡಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ವಾರನ್ ಬಫೆಟ್ ಅನ್ನು ಕೇಳ್ತಾರೆ. ಅವ್ರು ತುಂಬಾ ಚೆನ್ನಾಗಿ ಉತ್ತರ ಕೊಡ್ತಾರೆ. ಅವ್ರೇನ್ ಹೇಳ್ತಾರೆ, ತುಂಬಾ ದುಡ್ಡು ಮಾಡಬೇಕು ಅಂದ್ರೆ ನೀನು ಟೈಮ್ ಕೊಡಬೇಕು, ಕಾಮನ್ ಸೆನ್ಸ್ ಉಪಯೋಗಿಸ್ಬೇಕು. ಜನ ಯಾಕೆ ತುಂಬಾ ಶ್ರೀಮಂತರ ಆಗೋದಿಲ್ಲ ಅಂದ್ರೆ ನೋ ಒನ್ ವಾಂಟ್ಸ್ ಟು ಬಿಕಮ್ ರಿಚ್ ಸ್ಲೋಲಿ, ಅಂದ್ರೆ ನಿಧಾನವಾಗಿ ಸಾಹುಕಾರರಾಗಕ್ಕೆ ಯಾರಿಗೂ ಇಷ್ಟ ಇಲ್ಲ. ಹಾಗಾಗಿ ಯಾರು ಕೂಡ ತುಂಬಾ ಸಾಹುಕಾರ ಆಗಲ್ಲ. ಎಲ್ಲರಿಗೇನು ಅಂದ್ರೆ ಒಂದು ಕಾರ್ಯಕ್ರಮ ನೋಡಿದೆ, ನಾನು ಮಾಲ್ತೇಶ್ ತರ ಆಂಕರ್ ಆಗ್ಬಿಡ್ಬೇಕು, ನಾನು ಪಾಪ್ಯುಲರ್ ಆಗಬೇಕು. ನೀವು 20 ವರ್ಷ ಸೈಕಲ್ ಹೊಡೆದಿರೋದು, ಕಷ್ಟ ಬಿದ್ದಿರೋದು ಮರ್ತೋಯ್ತಾರೆ. ಅದೇ ತರ ರುದ್ರಮೂರ್ತಿ ನೋಡಿದ ತಕ್ಷಣ ನಾನು ಇದೇ ತರ ಅನಲಿಸ್ಟ್ ಆಗ್ಬಿಡ್ಬೇಕು ಆಗ್ತೀರಾ? ಅದಕ್ಕೆ 20 ವರ್ಷ ಬೇಡ, 15 ವರ್ಷ ಟೈಮ್ ಕೊಡಿ, 10 ವರ್ಷ ಟೈಮ್ ಕೊಡಿ. ಅಂದ್ರೆ ಅದಕ್ಕೆ ಪರಿಶ್ರಮ, ಎಫರ್ಟು ಬೇಕೇ ಬೇಕಾಗತ್ತೆ. ಜೊತೆಗೆ ವಾರನ್ ಬಫೆಟ್ಟಿನ ಕನ್ಕ್ಲೂಡಿಂಗ್ ಲೈನ್ ಹೇಳ್ತಾ ಇದ್ದೀನಿ. ಅವ್ರೇನು ಹೇಳ್ತಾರೆ, ದೇರ್ ಆರ್ ಓನ್ಲಿ 2 ರೂಲ್ಸ್ ಫಾರ್ ಸಕ್ಸಸ್ಫುಲ್ ಇನ್ವೆಸ್ಟ್ಮೆಂಟ್. ಅದು ಶೇರ್ ಮಾರ್ಕೆಟ್ಗಾಗಿರ್ಬೋದು, ಗೋಲ್ಡ್ ಸಿಲ್ವರ್ಗಾಗಿರ್ಬೋದು, ಎಲ್ಲಾನ. ಏನು ಹೇಳ್ತಾರೆ ಅಂದರೆ 2 ರೂಲ್ ಇರೋದು. ರೂಲ್ 1, ಡೋಂಟ್ ಲೂಸ್ ಯುವರ್ ಹಾರ್ಡ್ ಅರ್ನ್ಡ್ ಮನಿ. ಕಷ್ಟ ಬಿದ್ದು ದುಡ್ದಿರುವಂತಹ ದುಡ್ಡನ್ನು ಹಾಳು ಮಾಡ್ಕೋಬೇಡ. ಇದು ರೂಲ್ 1. ರೂಲ್ 2, ಡೋಂಟ್ ಫರ್ಗೆಟ್ ರೂಲ್ 1. ಇದನ್ನ ವಾರನ್ ಬಫೆಟ್ ಎಷ್ಟು ಚೆನ್ನಾಗಿ ಹೇಳ್ತಾರೆ. ನಮ್ಗೇನ್ ಗೊತ್ತಾ, ವಾರನ್ ಬಫೆಟ್ ಹೇಳಿ, ಇಂಡಿಯಾದಲ್ಲಿ ಹೇಳಿ, ವಿಶ್ವದಲ್ಲಿ ಹೇಳಿ, ಅದಲ್ಲ. ಈ ಪ್ರಿನ್ಸಿಪಲ್ಸ್ ಆರ್ ಸೇಮ್. ಸೊ ಆ ರೂಲ್ಸ್ಗಳನ್ನು ನಾವು ಫಾಲೋ ಮಾಡಿ, ಇದಕ್ಕೆ ನಾವೇನು CA ಓದಬೇಕಾಗಿಲ್ಲ, 50 ಮಾಸ್ಟರ್ ಡಿಗ್ರಿನೂ ಮಾಡೋಕ್ಕಾಗಿಲ್ಲ. 10th ಫೇಲ್ ಆದವರು ಕೂಡ ಈ ಕಾರ್ಯಕ್ರಮ 5 ಸಲ ನೋಡಿದ್ರು ಕಾಮನ್ ಸೆನ್ಸನ್ನು ನಾವು ವೃದ್ಧಿ ಮಾಡಿಕೊಂಡು, ನಾನು ಯಾವಾಗಲೂ ಹೇಳ್ತೀನಿ, ಯು ಆರ್ ಅನ್ ಆವರೇಜ್ ಆಫ್ 5 ಪೀಪಲ್ ವಿತ್ ಹೂಮ್ ಯು ಸ್ಪೆಂಡ್ ಮೋಸ್ಟ್ ಆಫ್ ಯುವರ್ ಟೈಮ್. ನೀವು 5 ಜನ ಯಾರ ಹತ್ರ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀರಾ ದಿನದಲ್ಲಿ ಅಂತ ನನಗೆ ಹೇಳಿ, ನೀವು ಯಾರು ಅಂತ ನಾನು ಹೇಳ್ತೀನಿ. ಸೊ ನೀವು 5 ಜನ ಒಳ್ಳೆಯವ್ರ ಹತ್ರ, ನಾರಾಯಣ್ ಮೂರ್ತಿ, ಆಮೇಲೆ ನಮ್ಗೆ ಅವರೆಲ್ಲ ಸಿಗದೆ ಇರ್ಬೋದು, ನಿಮ್ಗೆ ಇರೋ ಸರ್ಕಲ್ ಅಲ್ಲಿ ಯಾರು ನಾರಾಯಣ್ ಮೂರ್ತಿ ಹುಡುಕಿ, ನರೇಂದ್ರ ಮೋದಿ, ಅದೇ ತರ ನೀವು ಅಂಬಾನಿ, ಇವ್ರ ಜೊತೆ ಮಾತಾಡಿದಾಗ ಏನಾಗುತ್ತೆ, ಅವ್ರ ಅಂತ ಒಳ್ಳೆ ವಿಚಾರಗಳನ್ನೇ ಮಾತಾಡ್ತಾ ಇದ್ದಾಗ ನೀವು ಅವ್ರ ಆವರೇಜ್ ಆಗ್ತೀರಾ. ನೀವು 5 ಜನ ಸೋಂಬೇರಿಗಳ ಜೊತೆ ಕೂತ್ಕೊಂಡು ಪಕ್ಕದ ಮನೇಲಿ ಏನಾಯ್ತು, ಇಲ್ಲೇನಾಯ್ತು, ಅಲ್ಲೇನಾಯ್ತು ಒಂದು ಮಾತುಕತೆ ಮಾಡಿದ್ರೆ ನೀವು ಒಬ್ರು ಸೋಂಬೇರಿ, ಆವರೇಜ್ ಸೋಂಬೇರಿ ಆಗ್ತೀರಾ. ಒಳ್ಳೆ ಮಾತನ್ನ ಹೇಳಿದ್ರಿ. ಆಮೇಲೆ ಇನ್ನೊಂದು ನನಗೊಂದು 2 ಕ್ವಶನ್ಸ್ ಕೊನೆಯದಾಗಿ. ಒಂದು, ಈಗ ನಾಡ್ದು ಬಜೆಟ್ ಮೇಲೆ ನಾವು ಏನ್ ನಿರೀಕ್ಷೆ ಇಡ್ಬೋದು? ಸೆಂಟ್ರಲ್ ಬಜೆಟ್ ಬಹುಶಃ ಈ ಏನು ಜಾಗತಿಕವಾಗಿ ಇಷ್ಟೆಲ್ಲ ಸ್ಥಿತ್ಯಂತರಗಳ ನಡುವೆ ಬರ್ತಾ ಇರುವಂತ ಈ ಬಜೆಟ್ ಹೇಗೆ ನಾವು ದೇಶದ ಜನ ಇದ್ರ ಮೇಲೆ ಗಮನ ಕೊಡಬೇಕು? ನೋಡಿ, ಮೊದಲನೇದಾಗಿ ಟ್ಯಾಕ್ಸೇಷನ್ ಬಗ್ಗೆ ನಾನು ಮಾತನಾಡಬೇಕು. ಬಜೆಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಟ್ಯಾಕ್ಸೇಷನ್. ಯಾಕೆ ಅಂದ್ರೆ ಗೌರ್ಮೆಂಟ್ಗೆ ಆದಾಯ ಇದ್ರೇನೆ ಅವ್ರು ಖರ್ಚು ಮಾಡೋದಕ್ಕಾಗೋದು, ಇಲ್ಲ ಅಂದ್ರೆ ಸಾಲ ಮಾಡಬೇಕು, ಆ ಸಾಲನ ಮುಂದಿನ ಪೀಳಿಗೆ ತಲೆ ಮೇಲೆ ಒರೆಸ್ಬೇಕು. ಸೊ ರೆವಿನ್ಯೂ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಗೌರ್ಮೆಂಟ್. ಈ ಫಿಸಿಕಲ್ ಡೆಫಿಸಿಟ್ ಅಂತ ನಾವು ಕರಿತೀವಿ. ಅಂದ್ರೆ ನಿನ್ನ ಹತ್ರ 100 ರೂಪಾಯಿ ಆದಾಯ ಇದ್ರೆ 105 ರೂಪಾಯಿ ಖರ್ಚು ಮಾಡಿದ್ರೆ 5 ರೂಪಾಯಿ ನಿಮ್ದೇನಾಯ್ತು, ಸಾಲ ಆಯಿತು. ಸೊ ಈ ಫಿಸಿಕಲ್ ಡೆಫಿಸಿಟ್ ಅನ್ನ ಕಡಿಮೆ ಮಾಡಬೇಕು ಅಂದ್ರೆ ಗೌರ್ಮೆಂಟ್ಗೆ ರೆವಿನ್ಯೂ ಜಾಸ್ತಿ ಆದ್ರೆ ಫಿಸಿಕಲ್ ಡೆಫಿಸಿಟ್ ಕಡಿಮೆ ಆಗೋದು. ಸೊ ಈ ಗೌರ್ಮೆಂಟು ಕಳೆದ ಈ ಲಾಸ್ಟ್ ಒಂದು 10 ವರ್ಷ ನೀವು ತಗೊಂಡ್ರು ಕೂಡ ಅವ್ರು ಯಾವಾಗಲೂ ಕೂಡ ಸಾಲವನ್ನ ಕಡಿಮೆ ಮಾಡಿ ರೆವಿನ್ಯೂ ಜಾಸ್ತಿ ಮಾಡೋ ಕಡೆ ಯೋಚನೆ ಮಾಡಿದ್ದಾರೆ. ತೆರಿಗೆಗಳ ಸಂಗ್ರಹಣೆಯನ್ನ, ಟ್ಯಾಕ್ಸ್ ಬೇಸನ್ನು ಜಾಸ್ತಿ ವಿಸ್ತಾರ ಮಾಡಿದ್ದಾರೆ, ಹಾಗೂ ಟ್ಯಾಕ್ಸ್ ರೇಟ್ಸ್ಗಳನ್ನು ಕೂಡ ಕಡಿಮೆ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇಷ್ಟೆಲ್ಲ ಇದ್ರೂ ಕೂಡ ನನಗೆ ಈ ಬಜೆಟ್ನಲ್ಲಿ ಮೈನ್ ನಿರೀಕ್ಷೆ ಏನು ಅಂದ್ರೆ, ಡಾಲರ್ ರೂಪಿಯನ್ನ ತಾವು ನೋಡೋದಾದ್ರೆ 91 ರೂಪಾಯಿ 70 ಪೈಸಾ. ಇದು ಯಾಕೆ ಆಗ್ತಾ ಇದೆ ಅಂದ್ರೆ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಅಂದ್ರೆ ವಿದೇಶಿ ಬಂಡವಾಳದಾರರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ದುಡ್ಡನ್ನ ವಾಪಸ್ ತೆಗೆದು ಭಾರತ ಶೇರ್ ಮಾರ್ಕೆಟ್ ಇಂದನೂ ವಾಪಸ್ ತೆಗೆದು ಬೇರೆ ಶೇರ್ ಮಾರ್ಕೆಟ್ಗಳಿಗೆ ಇನ್ವೆಸ್ಟ್ ಮಾಡ್ತಿದ್ದಾರೆ. ಕೊರಿಯನ್ ಶೇರ್ ಮಾರ್ಕೆಟ್ ಕಳೆದ 1 ವರ್ಷದಲ್ಲಿ 80% ರಿಟರ್ನ್ ಕೊಟ್ಟಿದೆ. ಅಮೆರಿಕ ಶೇರ್ ಮಾರ್ಕೆಟ್ 30% ರಿಟರ್ನ್ ಕೊಟ್ಟಿದೆ. ಅಂದ್ರೆ ವಿ ಹ್ಯಾವ್ ಅಂಡರ್ ಪರ್ಫಾರ್ಮ್ಡ್ ಇವನ್ ಅಮೆರಿಕ ಸ್ಟಾಕ್ ಮಾರ್ಕೆಟ್ ರಿಟರ್ನ್ಸ್ ಪ್ರಕಾರ ನೋಡೋದಾದ್ರೆ. ಸೊ ನಿರ್ಮಲಾ ಸೀತಾರಾಮನ್ ಅವರು ಈ ಬಜೆಟ್ ನಲ್ಲಿ ಎಸ್ಪೆಷಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಏನಿದೆ, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಟ್ಯಾಕ್ಸ್ ಏನಿದೆ, ಇದನ್ನ ಕಡಿಮೆ ಮಾಡಬೇಕು. ಲಾಸ್ಟ್ 2-3 ಬಜೆಟ್ ನಲ್ಲಿ ರೈಸ್ ಮಾಡ್ಕೊಂತಾನೆ ಬಂದ್ರು, ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸೇ ಕೊಟ್ಟಿಲ್ಲ. ಇದ್ರ ಜೊತೆಗೆ STT ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ ಅಂತ ಏನ್ ಲೆವಿ ಮಾಡ್ತಿದ್ದಾರೆ ಅದು ಕೂಡ ಜಾಸ್ತಿ ಮಾಡಿದ್ರು. ಸೊ ಇನ್ಕಮ್ ಟ್ಯಾಕ್ಸ್ ಬಿಟ್ಬಿಡಿ, ಸ್ಲ್ಯಾಬ್ ಇನ್ಕ್ರೀಸ್ ಮಾಡೋದು ಬಿಟ್ಬಿಡಿ, ಅದನ್ನ ಮಾಡ್ತಾ ಬಂದಿದ್ದಾರೆ, ಒಳ್ಳೇದದು.
ಆದರೆ ಶೇರ್ ಮಾರ್ಕೆಟ್ಗೆ ಸ್ಪೆಸಿಫಿಕ್ ಆಗಿ ಬಜೆಟ್ನಿಂದ ನೋಡ್ತಿರೋದು ಒಂದು ಕಡೆ ಫಿಸಿಕಲ್ ಡೆಫಿಸಿಟ್ ಕಂಟ್ರೋಲ್ ಮಾಡ್ತಿದ್ದಾರೆ, ಮತ್ತೊಂದು ಕಡೆ ಏನಾನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಥವಾ STT ಅನ್ನ ಕಡಿತ ಮಾಡ್ತಾರ ಅನ್ನೋದು ನೋಡಬೇಕು. ಆ ನಿರೀಕ್ಷೆ ಇದೆ ನನಗೆ. ಯಾಕಂದ್ರೆ ಇದು ಮಾಡ್ಲಿಲ್ಲ ಅಂದ್ರೆ ಈ FIIs ದುಡ್ಡು ಎತ್ಕೊಂಡು ಹೋಗ್ತಾ ಇರ್ತಾರೆ, ಡಾಲರ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ರೂಪಾಯಿ ಕುಸಿತ ಹೋಗ್ತಾ ಇರುತ್ತೆ. ಸೊ ಅದಕ್ಕೆ ಏನಾನ ಮಾಡ್ತಾರ ನೋಡಬೇಕು. ಎರಡನೇದಾಗಿ FIIsಗೆ ಸ್ಪೆಸಿಫಿಕ್ ಆಗಿ ರೂಲ್ಸ್ಗಳನ್ನು ಸಿಂಪ್ಲಿಫೈ ಮಾಡೋದು, ಅವ್ರಿಗೆ ಆ ವಿದೇಶಿ ಬಂಡವಾಳ ನಮ್ಮ ದೇಶಕ್ಕೆ ಬರೋ ಥರ ಈಸಿ ಆಫ್ ಏನು ಲಾಸ್ ಇದೆ ಅದನ್ನು ಮಾಡೋದಾಗ್ಲಿ, ಸಿಂಪ್ಲಿಸಿಟಿ ಮಾಡೋದಾಗ್ಲಿ, ಅದನ್ನೇನ ತರ್ತಾರ ನೋಡಬೇಕಾಗತ್ತೆ ಬಜೆಟ್ನಲ್ಲಿ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈಗ ನಿಯರ್ ಬೈ ಟು ಎಲೆಕ್ಷನ್ಸ್ ಬಜೆಟ್ ಬಂದಾಗ ಈ ಜಾಸ್ತಿ ಫೇವರಿಸಮ್ ನಾರ್ಮಲಿ ಮಿಡಲ್ ಮನ್ಗೆ ಕೊಡೋದು ಅದೆಲ್ಲ ಇರುತ್ತೆ, ಅಥವಾ ನಾರ್ಮಲಿ ನಾವೇನು ನೋಡ್ತೀವಿ ಈ ಕಾಮನ್ ಪೀಪಲ್ಗೆ ಇದೆಲ್ಲ. ಆದರೆ ಮೋದಿ ಗೌರ್ಮೆಂಟು 5th ಇಯರ್ ಆಫ್ ಬಜೆಟ್ ಇದ್ದಾಗಲೂ ಕೂಡ ಅವ್ರು ಏನು ಕಾಮನ್ ಮೆನ್ಗೆ ನಾನು ಏನೋ ಬೆನಿಫಿಟ್ ಕೊಟ್ಬಿಡ್ತೀನಿ, ವೋಟ್ ಬ್ಯಾಂಕ್ ಆಗಿ ನಾನು ಮಾಡ್ಕೊಳ್ತೀನಿ ಅಂತ ಮಾಡ್ದೇನೆ ಆರ್ಥಿಕವಾಗಿ ನಾನು ಸಬಲವಾಗಿ ಇರಬೇಕು, ಭಾರತ ದೇಶ ರೆವಿನ್ಯೂ ಭಾರತ ದೇಶಕ್ಕೆ ಬರಬೇಕು. ನಾನು ಯಾವಾಗೂ ಹೇಳ್ತೀನಿ, ನಾವೆಲ್ಲ ತೆರಿಗೆ ಕಟ್ಟಿದ್ರೇನೆ ನಮಗಲ್ಲಿ ಪಾರ್ಕ್ ಆಗುತ್ತೆ, ರೋಡ್ ಆಗುತ್ತೆ, ಮತ್ತು ಇನ್ನೊಂದೆಲ್ಲೋ ಗ್ರೋತ್ ಆಗುತ್ತೆ. ಅಲ್ಲೂ ಕೂಡ ಪೊಲಿಟಿಷಿಯನ್ಸ್ ತಿನ್ನೋರು ಇದ್ದೇ ಇರ್ತಾರೆ, ಅದು ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಇದೆ. ಬಟ್ ಏನಂದ್ರೆ ಅದರದ್ದು ಎಷ್ಟು ಕಡಿಮೆ ಮಾಡ್ಬೋದು ನೋಡಬೇಕಾಗತ್ತೆ ಈ ಮಿಡಲ್ ಇದರಲ್ಲಿ. ಬಟ್ ಬಜೆಟ್ ಈ ಸಲ ನನ್ನ ನಿರೀಕ್ಷೆ ಇರೋದು ಟ್ಯಾಕ್ಸಸ್ಗಳನ್ನು ಕಡಿಮೆ ಮಾಡುವಾಗ ಸ್ಪೆಸಿಫಿಕ್ ಆಗಿ ಏನಾನ ಈ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸಸ್ಸು FIIs ಮನಿ ಬರೋದಕ್ಕೆ ಏನಾನ ಮಾಡ್ತಾರ ನೋಡಬೇಕು. ಆಮೇಲೆ ವೆರಿ ಇಂಪಾರ್ಟೆಂಟ್, ಲಾಸ್ಟ್ ಇಯರ್ ಬಜೆಟ್ನಲ್ಲಿ ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ನಾವು ಕರಿತೀವಿ, ಇನ್ಫ್ರಾಸ್ಟ್ರಕ್ಚರ್ ಹೂಡಿಕೆಗಳಾಗಿರ್ಬೋದು, ಇದೆಲ್ಲ ಗೌರ್ಮೆಂಟು 11 ಲಕ್ಷ ಕೋಟಿ ಮೇಲ್ಗಡೆ ಮಾಡಿದ್ದನ್ನ ಲಾಸ್ಟ್ ಟೈಮ್ ಅಷ್ಟೇ ಇಟ್ಟರು, ಇಲ್ಲ ಅಷ್ಟೊಂದು ಜಾಸ್ತಿ ಗ್ರೋತ್ ಕೊಡಲಿಲ್ಲ. ಸೊ ಜಾಸ್ತಿ ಫೋಕಸ್ ಅನ್ನ ಆ ಕಡೆನೂ ಕೂಡ ಮಾಡ್ತಾರ. ಆಮೇಲೆ ಡಿಫೆನ್ಸ್ಗೆ ವರ್ಷ ಈಗ ಇನ್ಕ್ರೀಸ್ ಆಗ್ತಾನೆ ಬರ್ತಿದೆ. ನನಗೆ ಜಿಯೋ ಪೊಲಿಟಿಕಲ್ ಟೆನ್ಷನ್ ಕಡಿಮೆ ಆಗ್ಬಿಟ್ರೆ ಆ ಡಿಫೆನ್ಸ್ಗೆ ಹೋಗುವ ದುಡ್ಡುಗಳೆಲ್ಲ ಬೇರೆ ಕಡೆನೂ ಕೂಡ ಹೋಗ್ಬೋದು. ಸೊ ಇದೆಲ್ಲ ನೋಡಿಕೊಂಡು ಉತ್ತಮವಾದಂತ ಬಜೆಟ್ ಹೇಗಿರ್ಬೇಕು ಅಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿ, ಕಾಮನ್ ಮೆನ್ಗೂ ಒಳ್ಳೇದಾಗ್ಲಿ, ಸ್ಯಾಲರಿಡ್ ಕ್ಲಾಸ್ಗೂ ಒಳ್ಳೇದಾಗ್ಲಿ, ಆಮೇಲೆ ಮಿಡಲ್ ಕ್ಲಾಸ್ ಪೀಪಲ್ಗೂ ಒಳ್ಳೇದಾಗ್ಲಿ ನೋಡಿಕೊಂಡು ಉತ್ತಮವಾದಂತ ಬಜೆಟ್ ಕೊಡುವ ನಿರೀಕ್ಷೆ ಇದೆ. ಇನ್ನು ಕೊನೆಯದಾಗಿ ನಂದೊಂದು ಪ್ರಶ್ನೆ ಏನು ಅಂತ ಅಂದ್ರೆ, ಹೌದು ಭಾರತದ GDP ಬಹಳ ಚೆನ್ನಾಗಿ ಬೆಳೀತಾ ಇದೆ, ಜರ್ಮನಿನ ಇನ್ನೇನು 4-5 ವರ್ಷದಲ್ಲಿ ಹಿಂದಾಕಿ ವಿಶ್ವದ 3ನೇ ಬಲಿಷ್ಠ ಆರ್ಥಿಕತೆ ಆಗುತ್ತೆ, ಇದೆಲ್ಲ ಒಂದ್ ಕಡೆ ಆಗ್ತಾ ಇರೋ ಚರ್ಚೆ. ಮೀನ್ ಟೈಮ್ ಡಾಲರ್ ಎದುರು ರೂಪಾಯಿ ಮೌಲ್ಯ ಕುಸಿತ ಮುಂದುವರಿತಾ ಇದೆ, 91.7 ಸಾರ್ವಕಾಲಿಕ ಕುಸಿತದ ಕಡೆಗೆ ಹೋಗ್ತಾ ಇದೆ. ಭಾರತದ GDP ಆರ್ಥಿಕತೆ ಅಷ್ಟು ಚೆನ್ನಾಗಿ ಬೆಳೀತಾ ಇದ್ರೆ ರುಪಿ ವ್ಯಾಲ್ಯೂ ಯಾಕೆ ಕಮ್ಮಿ ಆಗ್ತಾ ಇದೆ ಅನ್ನುವಂಥದ್ದು ಒಂದು ವರ್ಗದ ಪ್ರಶ್ನೆ ಆಗಿದೆ. ಇದು ಏನು ಈ ಮ್ಯಾಥಮೆಟಿಕ್ಸ್ ಅಂತ? ಎರಡೇ ಸಿಂಪಲ್ ಕಾರಣ ಏನಕ್ಕೆ ರೂಪಾಯಿ ಇಷ್ಟೊಂದು ಕುಸಿತ. ಆಕ್ಚುಲಿ ಏನಾಗ್ತಿದೆ, ಬೇರೆ ಕರೆನ್ಸಿಗಳು ಡಾಲರಿನ ಎದುರು ವೃದ್ಧಿ ಆಗ್ತಾ ಇದೆ, ಆದ್ರೆ ನಮ್ಮ ಇಂಥ ಟೈಮಲ್ಲಿ ಇಂಡಿಯನ್ ಕರೆನ್ಸಿ ಆದ ರುಪಿ ಏನಾಗ್ತಾ ಇದೆ, ಡಾಲರ್ ಎದುರು ಕುಸಿತ ಕಾಣ್ತಿದೆ. ಬೇರೆ ಎಲ್ಲ ಕರೆನ್ಸಿಗಳು ಡಾಲರ್ ಬೀಳ್ತಾ ಇದೆ, ಬೇರೆ ಕರೆನ್ಸಿಗಳು ಜಾಸ್ತಿ ಆಗ್ತಿದೆ. ಇಲ್ಲೇನಾಗ್ತಿದೆ, ಡಾಲರ್ ಮೇಲೆ ಹೋಗ್ತಾ ಇದೆ, ರುಪಿ ಕುಸಿತಾ ಇದೆ. ಯಾಕೆ ಅಂದ್ರೆ ನಂಬರ್ 1 ರೀಸನ್ ಏನು ಅಂದ್ರೆ ಈ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ದುಡ್ಡನ್ನೆಲ್ಲ ವಾಪಸ್ ತಗೊಂಡು ಅವ್ರ ದೇಶಕ್ಕೇನೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. FIIs ಏನು ದುಡ್ಡನ್ನ ವಿತ್ಡ್ರಾ ಮಾಡ್ತಿದ್ದಾರೆ ಭಾರತದ ಷೇರು ಮಾರ್ಕೆಟ್ ಇಂದ, ಅವ್ರು ವಿತ್ಡ್ರಾ ಮಾಡಿದಾಗೆಲ್ಲ ಪ್ರೆಷರ್ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ ಅಂದ್ರೆ ಸಪ್ಲೈ ಆಫ್ ಡಾಲರ್ಸ್ ಮತ್ತೆ ಡಿಮಾಂಡ್ ಆಫ್ ಡಾಲರ್ಸ್ ನೀವು ನೋಡೋದಾಯ್ತು ಅಂದ್ರೆ ಅವಾಗ ಈ ರೇಟ್ಗಳು ರೂಪಿ ಕುಸಿತ ಹೋಗುತ್ತೆ, ಡಾಲರ್ ಏರಿಕೆ ಹೋಗುತ್ತೆ. ಹಾಗಾಗಿ ನೀವೇನಾನ ಇದನ್ನ ನಿಲ್ಲಿಸಬೇಕು, ಅಥವಾ ಈಗಿರೋ 91 ರೂಪಾಯಿ 70 ಪೈಸಾ ವಾಪಸ್ ನಾನು 85 ರೂಪಾಯಿ 80 ರೂಪಾಯಿಗೆ ತರಬೇಕು, ಆ ಥರ ಏನಾನ ಮಾಡಬೇಕು ಅಂದ್ರೆ ಈ ಸಲ ಬಜೆಟ್ನಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ ಬೆನಿಫಿಟ್ ಆಗುವಂತಹ ಬಜೆಟ್ ಪಾಲಿಸಿಗಳನ್ನು ಕೊಡಬೇಕಾಗತ್ತೆ. ಒಂದು. ಎರಡನೇದು ವೆರಿ ವೆರಿ ಇಂಪಾರ್ಟೆಂಟು, ನೀವು ಈ ರೂಪಾಯಿನ ಮೌಲ್ಯದಲ್ಲಿ ಮುಂಚೆ ಏನಾಗ್ತಿತ್ತು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ 87-88 ಹೋಲ್ಡ್ ಮಾಡಬೇಕು ಅಂದ್ಬಿಟ್ಟು ಅವ್ರೇನು ಮಾಡ್ತಾರೆ ಅಂದರೆ ಯಾವಾಗ ಡಾಲರ್ ಜಾಸ್ತಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೋ ಡಾಲರ್ಗಳನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾರಾಟ ಮಾಡುತ್ತೆ, ಸಪ್ಲೈ ಕೊಡುತ್ತೆ. ನಿಮಗೆ ಡಿಮಾಂಡ್ ಇದೆ, ಬೇಡಿಕೆ ಇದೆ, ಡಾಲರ್ ಬೇಕು ಅಂದಾಗ ರಿಸರ್ವ್ ಬ್ಯಾಂಕೇ ಕೊಡುತ್ತೆ. ಹತ್ತತ್ರ $700 ಬಿಲಿಯನ್ ಮೇಲ್ಗಡೆ ರಿಸರ್ವ್ಸ್ ಇದೆ. ಈ RBI ಏನ್ ಮಾಡ್ಬಿಡ್ತು, 87-88 ವರ್ಗು ಅವ್ರು ಕಂಟ್ರೋಲ್ ಮಾಡ್ಕೊಂಡೇನೆ ಅವ್ರು ಆರ್ಟಿಫಿಷಿಯಲ್ ಆಗಿ ಅದನ್ನ ಅದ್ರ ಮೇಲೆ ಹೋಗ್ದಿರಂಗ್ ನೋಡ್ಕೊಂತಾ ಇದ್ರು. ಆಮೇಲೆ ಏನ್ ಮಾಡ್ಬಿಟ್ರು, ಇವಾಗ ನಾವೇನು ಕಂಟ್ರೋಲ್ ಮಾಡೋದಿಲ್ಲ, ಲೆಟ್ ಮಾರ್ಕೆಟ್ ಡಿಟರ್ಮೈನ್ ವಾಟ್ ಎವರ್ ಇಟ್ ಈಸ್, ಲೆಟ್ ಇಟ್ ಗೋ ಟು 91-92 ನೋ ಪ್ರಾಬ್ಲಮ್, ನಮ್ಮ ಎಕ್ಸ್ಪೋರ್ಟ್ಗಳಿಗೆ ಬೆನಿಫಿಟ್ ಆಗುತ್ತೆ ಅಂತ ಆ ಒಂದು ನೀತಿಯನ್ನು ತಗೊಂಡ್ರು. ಸೊ RBI ಇಂಟರ್ವೆನ್ಷನ್ ಸ್ಟಾಪ್ ಆಯಿತು. RBI ಕೊಡ್ತಿದ್ದಂತಹ ಸಪ್ಲೈ ಏನಿತ್ತು ಡಾಲರ್ಸು ಅದು ಸ್ಟಾಪ್ ಆಯಿತು. ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ವಿತ್ಡ್ರಾ ಮಾಡ್ತಾನೆ ಇದ್ದಾರೆ.
ಈ ಮೈನ್ ಕಾರಣದಿಂದಾಗಿ ಈ ಪ್ರೆಷರ್ ಬಂದಿದೆ. ಸೊ ಬಜೆಟ್ನಲ್ಲಿ ಇದಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಖಂಡಿತವಾಗ್ಲೂ, ನಾವು ವಿದೇಶಿ ಬಂಡವಾಳದಾರರು ಏನೇನಿದ್ದಾರೆ ನಾವೇನು ಅನ್ಕೊಂಡ್ಬಿಟ್ಟಿದೀವಿ, ಅವ್ರೇನು ಬೇಡ ನಾವೇ ಒಳಗಡೆ ಇದು ಮಾಡ್ತೀವಿ, ಈ ಥರ ನಿಲುವುಗಳು ಬಂದಿದೆ. ನಾವೇನು ತಿಳ್ಕೋಬೇಕು, ಇಡೀ ವಿಶ್ವ ಈಸ್ ಒನ್ ಕಂಟ್ರಿ, ಹೋಲ್ ವರ್ಲ್ಡ್ ಈಸ್ ಒನ್ ಕಂಟ್ರಿ. ಲೀವ್ ಅಂಡ್ ಲೆಟ್ ಲೀವ್ ಪಾಲಿಸಿಯಲ್ಲಿ ನಾವು ನೋಡಬೇಕಾಗತ್ತೆ. ಸೊ ಹಾಗಾಗಿ FIIs ಮನಿ ಬೇಡ ಅನ್ನೋ ಬದಲು ಅವ್ರನ್ನೂ ಕೂಡ ನಾವು ತಗೊಳ್ತೀವಿ, ಕನ್ಸಿಡರ್ ಮಾಡ್ತೀವಿ. ಆಮೇಲೆ FIIs ತುಂಬಾ ಬುದ್ಧಿವಂತರು. ನಾನು ಕೊರಿಯನ್ ಮಾರ್ಕೆಟಲ್ಲಿ 80% ರಿಟರ್ನ್ ಬರ್ತಿದೆ, ಅಲ್ಲಿ ಟ್ಯಾಕ್ಸ್ ಪಾಲಿಸೀಸ್ಗಳು ಚೆನ್ನಾಗಿದೆ ಅಂದ್ರೆ ಅವರು ಅವ್ರ ದುಡ್ಡನ್ನು ಅಲ್ಲಿ ಹಾಕ್ತಾರೆ, ಇಂಡಿಯಾಗೆ ಹಾಕಲ್ಲ. ಅವ್ರಿಗೇನು, ನಾನು ಹಾಕೋ ದುಡ್ಡಲ್ಲಿ ಹೈಯೆಸ್ಟ್ ರಿಟರ್ನ್ ಎಲ್ಲಿ ಬರುತ್ತೆ ನಾನು ಅಲ್ಲಿ ಹಾಕ್ತೀನಿ ಅಂತ. ಸೊ ಹಾಗಾಗಿ FIIs ಅನ್ನು ಅಗೇನ್ಸ್ಟ್ ಆಗಿ ಮಾಡ್ಕೊಳೋ ಬದಲು ಅವರನ್ನ ನಿಮ್ಮ ಕಡೆ ಇಡ್ಕೊಳೋ ತರ ಅಂತಹ ಬಜೆಟ್ ಅಲ್ಲಿ ಈ ಸಲ ಬದಲಾವಣೆಗಳನ್ನ ತಂದು RBI ಇಂಟರ್ವೆನ್ಷನ್ ಟು ಸಮ್ ಎಕ್ಸ್ಟೆಂಟ್ ತಂದಾಗ ಅವಾಗ ಈ ರುಪಿ ವ್ಯಾಲ್ಯೂ ಏನಿದೆ ಈಗ 91.7 ಏನು ಹೋಗಿದೆ ಅದು ಕಡಿಮೆ ಆಗುವ ಸಾಧ್ಯತೆಗಳು ಇದೆ. ಇಲ್ಲ ಅಂದ್ರೆ ಬಜೆಟ್ ಅಲ್ಲೂ ಏನೂ ಮಾಡಲ್ಲ, RBI ಇಂಟರ್ವೆನ್ಷನ್ ಆಗಲ್ಲ ಅಂದ್ರೆ ₹100 ಬೇಗ ಟಚ್ ಆಗುವ ಸಾಧ್ಯತೆಗಳು ಜಾಸ್ತಿ ಇದೆ. ಹೌದೌದು. ಥ್ಯಾಂಕ್ ಯು ಸರ್. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಥ್ಯಾಂಕ್ ಯು ಮಲ್ತೇಶ್. ಥ್ಯಾಂಕ್ ಯು. ಇಷ್ಟೋ ತನಕ ನಮಗೆ ಸುಲಭವಾಗಿ ಸರಳವಾಗಿ ಹೇಗೆ ಈ ಹೂಡಿಕೆಯನ್ನು ಅರ್ಥ ಮಾಡ್ಕೊಳ್ಬೇಕು, ಇದು ಯಾವ ಕಡೆಗೆ ಹೋಗ್ತಾ ಇದೆ ಅನ್ನೋದನ್ನ ನಾನು ಹೇಳೋಕೆ ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋ ರೀತಿಯಾಗಿ ನೀವು ನಮ್ಗೆ ವಿವರಿಸಿದ್ರಿ. ಇದರಲ್ಲಿ ಎಷ್ಟು ಕವರ್ ಮಾಡಿದೀವಿ ನಾವು ಪ್ರಶ್ನೆಗಳು ಅಂದ್ರೆ ಎಲ್ಲ ಇನ್ಕ್ಲೂಡ್ ಮಾಡಿದೀವಿ. ಇನ್ನ ಪ್ರಶ್ನೆಗಳು ನಮ್ ವೀಕ್ಷಕರಿಗೆ ಏನಾನ ಇದ್ರೆ ಅವ್ರ ಕೆಳಗಡೆ ಕಮೆಂಟ್ ಅಲ್ಲಿ ಕೊಡ್ತು ಅಂದ್ರೆ ಅದಕ್ಕೂ ನಾವು ಉತ್ತರಗಳು ಕೊಡುವಂತ ಪ್ರಯತ್ನವನ್ನ ಮಾಡೋಣ. ನಿಮ್ಗೆ ಇದ್ರ ಮೇಲೂ ಏನಾದ್ರು ಗೊಂದಲ ಇದ್ರೆ ಹೇಳದಾಗೆ ಅವರು ನೀವು ಕಮೆಂಟ್ ಮಾಡಿದ್ರೆ ಬಹುಶಃ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಅದೇನಾದ್ರು ನಿಜಕ್ಕೂ ಕೂಡ ಗೊಂದಲ ಸೃಷ್ಟಿಸೋ ರೀತಿಯಾಗಿ ಅಥವಾ ವ್ಯಾಲಿಡ್ ಆಗಿದ್ರೆ ಕ್ವಶನ್ಸ್ ಇದ್ರೆ ಅವರ ಕ್ವಶನ್ ಗಳನ್ನು ಕೂಡ ಖಂಡಿತವಾಗ್ಲೂ ಉತ್ತರ ಮಾಡುವ ಮುಖಾಂತರ ಅವರು ಕೂಡ ಇದನ್ನ ಅನೇಕ 2 ಸಲ 3 ಸಲ ನೋಡಿದ್ರೆ ನಾವೇ ಕಾರ್ಯಕ್ರಮಗಳನ್ನ ಈ ಡೇಟಾಗಳೆಲ್ಲ ಇರುತ್ತಲ್ಲ ಅವ್ರೊಂದ್ 2-3 ಸಲ ಇದನ್ನ ನೋಡಿ ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲೂನು ಇಲ್ಲಿ ರಿಚ್ ಆದ್ರೆ ಎಲ್ಲಾ ಕಡೆ ರಿಚ್ ದುಡ್ಡು ಆಟೋಮೆಟಿಕ್ ಆಗಿ ಬರುತ್ತೆ. ಓಕೆ, ಥ್ಯಾಂಕ್ ಯು. ಸೊ ಈ ಒಟ್ಟು ಕಾರ್ಯಕ್ರಮದಲ್ಲಿ ಬಹುಶಃ ವೀಕ್ಷಕರೇ ನಿಮ್ಮ ಗಮನಕ್ಕೆ ಬರ್ಬೇಕಾದಂತಹ ಸಂಗತಿ ಏನು ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದು ಅಂತ ಅಂದ್ರೆ, ರುದ್ರಮೂರ್ತಿ ಅವರು ಹೇಳಿದಾಗೆ ನಿಮ್ಮ ಹತ್ರ ₹100 ಇದೆ ಅಂತಂದ್ರೆ ಎಲ್ಲಾ ತಗೊಂಡೋಗಿ ಒಂದ್ರ ಮೇಲೆ ಇನ್ವೆಸ್ಟ್ ಮಾಡುವಂತದ್ದಲ್ಲ. ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗುತ್ತೆ. ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದೀವಿ ಅನ್ನೋಂಥದ್ದು ಅಧ್ಯಯನ ಮಾಡಬೇಕಾಗುತ್ತೆ. ಜೊತೆಗೆ ಡೈವರ್ಸಿಫೈಡ್ ಮಾಡಿದ್ರೆ ತುಂಬಾ ಅನುಕೂಲ. ಬೆಳ್ಳಿನೋ, ಚಿನ್ನನೋ, ರಿಯಲ್ ಎಸ್ಟೇಟ್, ಶೇರು ಅಥವಾ FDನೋ ಈ ತರ 4-5 ಮೇಲೆ ಹೂಡಿಕೆ ಮಾಡಿ. ಸೊ ಸ್ವಲ್ಪ ಸೇಫ್ ಇನ್ವೆಸ್ಟ್ಮೆಂಟ್ ಬೆಟ್ರು ಈ ಸಂದರ್ಭದಲ್ಲಿ ಅನ್ನುವಂಥದ್ದು. ಜೊತೆಗೆ ಭಾರತದ ಆರ್ಥಿಕತೆ ಬಹಳ ಚೆನ್ನಾಗಿದೆ. ಸೊ ಹಾಗಾಗಿ ಬಹಳ ಪ್ಯಾನಿಕ್ ಆಗುವಂಥದ್ದು ಅವಶ್ಯಕತೆ ಇಲ್ಲ. ಬಟ್ ಸ್ಮಾರ್ಟ್ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಅತಿ ಮುಖ್ಯ ಆಗುತ್ತೆ. ಅದರ ಜೊತೆಗೆ ರುದ್ರಮೂರ್ತಿ ಅವರು ಇನ್ನೊಂದು ಸಲಹೆ ಕೊಟ್ಟರು, ಇನ್ ಕೇಸ್ ಇದ್ರ ಮೇಲೆ ಏನಾದ್ರು ನಿಮಗೆ ಡೌಟ್ಸ್ ಇದ್ರೆ ನಿಮ್ಗಿರುವಂಥ ಡೌಟ್ಸ್ ಅನ್ನ ನೀವು ಕಮೆಂಟ್ಸ್ ಮಾಡಿ ಹೂಡಿಕೆಗೆ ಸಂಬಂಧಪಟ್ಟ ಹಾಗಿನ ಸಾಧಾರಣ ಸಲಹೆಗಳನ್ನ ಕೊಡೋದಕ್ಕೂ ಕೂಡ ರುದ್ರಮೂರ್ತಿ ಅವ್ರ ಮುಖ್ಯವಾಗಿ ನಾವು ಪ್ರಯತ್ನ ಮಾಡ್ತೀವಿ. ಬಟ್ ಒಂದು ನಿಮ್ಮ ಕ್ವಶನ್ಸ್ ಬಹಳ ವ್ಯಾಲಿಡ್ ಆಗಿರ್ಲಿ ಅನ್ನುವಂಥದ್ದು ನಾನು ಅಷ್ಟೇ ಮಾತ್ರ ಇಲ್ಲಿ ಕೇಳ್ಕೊಳ್ತಾ ಇರುವಂಥದ್ದು. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.